ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ನಾನೀಗ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬೆಟ್ಟಿಗೆರೆ ಗ್ರಾಮದಲ್ಲಿದ್ದೀನಿ. ಮೂಡಿಗೆರೆಗೆ ಪ್ರಖ್ಯಾತ ಅಂತಂದ್ರೆ ಯಾವುದರಲ್ಲಿ ಪ್ರಖ್ಯಾತ ಹೊಂದಿದ್ದಾರೆ? ಈ ಒಂದು ಬಡತನದಲ್ಲಿ ಹುಟ್ಟಿ ಇವತ್ತಿನ ವ್ಯವಸ್ಥೆ ಒಳಗಡೆನೆ ಬಹಳ ಕಷ್ಟದಲ್ಲಿ ನುಗ್ಗಿ ಹೋಗಿ ಒಂದು ಮುಂಚೂಣಿನಲ್ಲಿ ಇದ್ದಾರೆ. ಯೂನಿವರ್ಸಿಟಿನಲ್ಲಿ ಇವತ್ತು ಸೆಕೆಂಡ್ ರ್ಯಾಂಕ್ ಪಡೆದಂಥವ್ರು ಪ್ರಖ್ಯಾತ. ನೋಡೋಣ, ಈಗ ನಾವು ಲೈವ್ ಮಾಡ್ತೀವಿ, ನೀವೇನ್ ಮಾಡಬೇಕು? ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಬೇರೆಯವರು ಕೂಡ ಈ ಒಂದು ವಿಡಿಯೋನ ನೋಡುವಂತಾಗ್ಲಿ. ಓಕೆ, ಈಗ ನಮ್ಮವರ ಪ್ರಖ್ಯಾತ, ಅದರಲ್ಲೂ ಮೂಡಿಗೆರೆಯೇ ಪ್ರಖ್ಯಾತ ಅಂತಂದ್ರೆ ಏನಂತ ಅವ್ರನ್ನ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ಪ್ರಖ್ಯಾತ್ ಅಂತ. ಇಂಚಿಯಲ್ಲಿ ಏನು? ಪ್ರಖ್ಯಾತ್ ಬಿಪಿ. ಬಿಪಿ ಅಂದ್ರೆ? ಬಿ ಅಂದ್ರೆ ಬೆಟ್ಟಿಗೆರೆ ಪದ್ಮಯ್ಯ. ತಾಯಿ ಹೆಸರು? ಪಾರ್ವತಿ. ಪಾರ್ವತಿ. ನಿಮ್ಮ ತಂದೆ ತಾಯಿಗೆ ನೀವು ಎಷ್ಟು ಜನ ಮಕ್ಕಳು? 3 ಜನ ಸರ್. 3 ಜನ. ಇನ್ನಿಬ್ರು ಏನ್ ಮಾಡ್ತಾರೆ? ಅಣ್ಣ ಮದುವೆ ಆಗಿದೆ, ಕೆಲಸ ನೋಡ್ಕೊಂತಾನೆ. ತಂಗಿ ಡಿಗ್ರಿ ಮುಗಿಸ್ಕೊಂಡು ಮನೇಲಿ. ಈಗ ನಿಮ್ಮ ಒಂದು ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲಿಂದ ಶುರು ಆಯ್ತು? ಇಲ್ಲೇ ಸರ್, ಅಳಿಕೆ ಶಾಲೆ ನಮ್ದು. 1 to 7th ಅಳಿಕೆ ಶಾಲೆಯಲ್ಲಿ ಶುರು ಆಯ್ತು. ಆಮೇಲೆ ಹೈಸ್ಕೂಲ್ ಸರ್ ಇಲ್ಲೇ ಬೆಟ್ಟಿಗೆರೆಲ್ಲೇ ಮಾಡಿದೆ. ಬೆಟ್ಟಿಗೆರೆ ಹೈಸ್ಕೂಲ್. 8th 9th 10th ಇಲ್ಲ, ನಮ್ಗೆ ಸೌಲಭ್ಯ ಇತ್ತು ಎಲ್ಲ. 1 to 10th ತನಕ ಇಲ್ಲೇ ಮಾಡ್ಕೊಂಡು. ಆ ನಂತರ ಎಜುಕೇಶನ್ PUC ಸರ್ ಮೂಡಿಗೆರೆ ಜೂನಿಯರ್ ಕಾಲೇಜ್ ಸರ್. ಆ ನಂತರ DSPG ಫಸ್ಟ್ ಇಯರ್ ಕಾಲೇಜ್ ಮೂಡಿಗೆರೆ ಡಿಗ್ರಿ ಮಾಡ್ಕೊಂಡೆ ಸರ್. ಡಿಗ್ರಿ ಮಾಡಿದ್ರಿ. ನಂತರ BA ಆದ್ಮೇಲೆ ನನ್ಗೆ ಅಪ್ರೋಚ್ ಮಾಡಿದ್ರು BPED ಗೆ ಸೇರ್ಕೊ ಅಂತ. ಅಲ್ಲಿಂದ 2 ವರ್ಷ BPED ಮಾಡ್ಕೊಂಡೆ ಸರ್. BPED ಮಾಡ್ಕೊಂಡು 2 ವರ್ಷ BPED ಮುಗೀತು. ಇವಾಗ ಪರ್ಸಿಂಗ್ MPED ಮಾಡ್ತಾ ಇದ್ದೀನಿ ಅದೇ ಯೂನಿವರ್ಸಿಟಿ, ಕುವೆಂಪು ಯೂನಿವರ್ಸಿಟಿಲಿ. ಇನ್ನ 1 ತಿಂಗಳಿದೆ ಸರ್ MPED. ಈಗ ಒಂದು ಒಳ್ಳೆ ಉತ್ತಮವಾದಂತ ಮಾರ್ಕ್ಸ್ ತಗೊಂಡ್ರಿ ಯೂನಿವರ್ಸಿಟಿನಲ್ಲಿ. ಯಾವ್ದ್ರಲ್ಲಿ ತಗೊಂಡ್ರಿ ಸರ್? ನಮ್ದು 2 ತರ ಬರುತ್ತೆ, ಪ್ರಾಕ್ಟಿಕಲ್ ಮತ್ತೆ ಥಿಯರಿ 2 ಬರುತ್ತೆ ಸರ್ BPED ಅಲ್ಲಿ. ಸೊ ನಮ್ದು ಸ್ಪೋರ್ಟ್ಸ್ ಇದ್ರಿಂದ ಪ್ರಾಕ್ಟಿಕಲ್ ಏನ್ ಬರುತ್ತೆ, ಆ ಥಿಯರಿನೂ ಬರ್ತಲ್ಲ, ಅದರಲ್ಲಿ ಪರ್ಫಾರ್ಮೆನ್ಸ್ ನೋಡಿ ಆ ಒಂದು ಇದ್ರ ಮೇಲೆ ಮಾರ್ಕ್ ಕೊಡ್ತಾರೆ ನಮ್ಗೆ. ಈಗ ಸುಮಾರು 7-8 ವರ್ಷಗಳ ಹಿಂದೆ SLC ಅನ್ನ ಪಾಸ್ ಮಾಡಿದಂಥದ್ದು ಅಷ್ಟು ಸುಲಭ ಇರಲಿಲ್ಲ. ಅವತ್ತು ಪಾಸ್ ಆದ್ರು ಅಂದ್ರೆ ಒಂದು ಗ್ರೇಟ್, ಅವನು ಫೇಲ್ ಆಗೋರೆ ಜಾಸ್ತಿ. ಇವತ್ತಿನ ವ್ಯವಸ್ಥೆ, ಸರ್ಕಾರಿ ವ್ಯವಸ್ಥೆ, ಇವತ್ತಿನ ಶಿಕ್ಷಣ ಸಚಿವರ ವ್ಯವಸ್ಥೆ ಒಳಗಡೆ ಎಲ್ಲರೂ ಪಾಸ್ ಆಗಂತ ವ್ಯವಸ್ಥೆ ಆಗಿದೆ. ಅದು ಮುಂದಿನ ದಿನಗಳಲ್ಲಿ ಏನಾಗುತ್ತೆ ನೋಡೋಣ. ಈಗ ನೀವು ಡಿಗ್ರಿ ಆದ್ಮೇಲೆ ಒಂದು ಖಾಸಗಿ ಕಂಪನಿಗಳಲ್ಲಿ ಬೆಂಗಳೂರಿನಲ್ಲಿ ಅಥವಾ ಬೇರೆ ಕಡೆ ಎಲ್ಲರೂ ಸೇರಿ ಉದ್ಯೋಗ ಮಾಡೋಣ, ಮನೇಲಿ ಕೂಡ ಬಡತನ ಇದೆ ಅಂತ ಯೋಚನೆ ಮಾಡೋದ್ ಬಿಟ್ಟು ಯಾಕೆ ಸರ್ MPED BPED ಈ ತರಕ್ ಹೋದ್ರಿ ಸರ್? ಸರ್ ಅದು ನಾನು PUC ಡ್ರಾಪ್ ಮಾಡಿದ್ದೆ, ಕಾಲೇಜಿನ PUC ಡ್ರಾಪ್ ಮಾಡಿದ್ದೆ. ಮತ್ತೆ ನಮ್ಮ ಕೋಚ್ ನಮ್ಮ ಶ್ರೀನಿವಾಸ್ ಸರ್ ಇಲ್ಲಿಂದ ಕಬಡ್ಡಿಗೆ ತುಂಬಾ ಇದ್ ಮಾಡ್ತಿದ್ರು ಹೈಸ್ಕೂಲ್ ಅಲ್ಲಿ ಇದ್ದಾಗ. ದೆನ್ ನಾನು ಕಾಲೇಜಿಗೆ ಹೋದಾಗ PUC ಪೂರ್ಣೇಶ್ ಅಂತ ನಮ್ಮ ಅತ್ತೆ ಮಗ ಭಾವನೆ, ನಾನು ಕಾಲೇಜ್ ಬಿಟ್ಟಂತ ಸಂದರ್ಭದಲ್ಲಿ ಈ ವರ್ಷ ಸ್ಟೇಟ್ ಆಡ್ಬೋದು ಮತ್ತೆ ರೀಜಾಯ್ನಿಂಗ್ ಆಗು ಅಂತ ಹೇಳಿ ನಾನು PUC ಬಿಟ್ಟಾದ್ಮೇಲೆ ಮತ್ತೆ ಜಾಯಿನ್ ಮಾಡಿಸಿದ್ರು ಕಾಲೇಜ್ಗೆ. ಆ ಒಂದು ಇದನ್ನ ಅದೇ ಒಂದು ತಿರುವು ಅಂತ ಹೇಳ್ಕೊಳ್ತೀನಿ ನಾವು ವಿದ್ಯಾಭ್ಯಾಸಕ್ಕೆ. ಆ ಒಂದು ತಿರುವಲ್ಲಿ ನಾನು ಆಟ ಬಿದ್ದು ಅಲ್ಲೇನು ಅಚೀವ್ ಮಾಡಕ್ಕಾಗ್ಲಿಲ್ಲ ಸರ್, ಸ್ಟೇಟ್ ಆಡಕ್ಕಾಗ್ಲಿಲ್ಲ. ದೆನ್ ಡಿಗ್ರಿ ಟ್ರೈ ಮಾಡೋಣ, ಯಾವ್ದಾದ್ರು ಒಂದು ಆಡ್ಕೋಣ, ಕಲ್ತಿರೋ ಆಟದಕ್ಕೆ ಏನಾದ್ರು ಟ್ರೈ ಮಾಡೋಣ ಅಂತ ಡಿಗ್ರಿ ಟ್ರೈ ಮಾಡಿದೆ. ಆ ಫಸ್ಟ್ ಮೂಡಿಗೆರೆಗೆ ನಾನು ಯೂನಿವರ್ಸಿಟಿ ರೆಪ್ರೆಸೆಂಟ್ ಮಾಡಿದೆ ಕಬಡ್ಡಿಯಲ್ಲಿ, ಫಸ್ಟ್ ಯೂನಿವರ್ಸಿಟಿಗೆ. ಆ ಒಂದು ಟೈಮಲ್ಲೂ ಕೂಡ ನನ್ಗೆ ಹಿಂಗೆ ಅಪ್ರಿಶಿಯೇಟ್ ಮಾಡಿದ್ರು, ತುಂಬಾ ಊರೆಲ್ಲ ಸಪೋರ್ಟ್ ಮಾಡಿದ್ರು. ಅದಾದ್ಮೇಲೆ ನಾನು ಅದೇ ಒಂದು ಇದರಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಮುಂದುವರಬೇಕು, ಇನ್ನೂ ಅಚೀವ್ಮೆಂಟ್ ನನಗೆ ತುಂಬಾ ಹಸಿವಿತ್ತು, ಏನಾದ್ರು ಕಲಿಬೇಕು. ನನಗೆ ಮಾಡಕ್ಕಾಗ್ದಿರೋ ಅಚೀವ್ಮೆಂಟ್ ಏಜ್ ಮುಗಿತಾ ಬಂತು, ನನಗೆ ಮಾಡಕ್ಕಾಗ್ದಿರೋ ಅಚೀವ್ಮೆಂಟ್ ನ ಇನ್ನೊಬ್ರ ಹತ್ರ ಮಾಡಿಸ್ಬೇಕಂತ ಹೇಳಿದಾಗ ನನಗೆ ಖಂಡಿತ ಫೀಲ್ಡೇ ಇದು ಫಿಸಿಕಲ್ ಎಜುಕೇಶನ್. ಅದಕ್ಕೆ ನಮ್ಮ ಶ್ರೀನಿವಾಸ್ ಸರ್ ಮತ್ತೆ ಪೂರ್ಣೇಶ್ ಇವರೆಲ್ಲ ತುಂಬಾ ಅಪ್ರೋಚ್ ಮಾಡಿದ್ವಿ. ಅದಕ್ಕೆ ಹೋಗು, ನೀನು ಡಿಗ್ರಿ ಮುಗಿದ್ಮೇಲೆ ನನ್ಗೆ ಏನು ಸಪೋರ್ಟ್ ಮಾಡ್ತೀವಿ, ಅದಕ್ಕೆ ಹೋಗು, ನೀನು ಜಾಯ್ನ್ ಆಗು ಅಂತ ಹೇಳಿದ್ರು. ಅದಾದ್ಮೇಲೆ ನಾನು BPED ಜಾಯ್ನ್ ಆದೆ ಸರ್. BPED ಅಲ್ಲಿ ನಾನು ಅನ್ಕೊಂಡಾಗಿರ್ಲಿಲ್ಲ, ತುಂಬಾ ಟಫ್ ಕಾಂಪಿಟೇಷನ್. ಅದರಲ್ಲಿ ತುಂಬಾ ಇದ್ ಮಾಡ್ಕೊಂಡು ನಾನು ಸೆಕೆಂಡ್ ರ್ಯಾಂಕ್ ನ ತಗೊಂಡೆ ಸರ್ BPED ಅಲ್ಲಿ. ಸೆಕೆಂಡ್ ರ್ಯಾಂಕ್, ಯೂನಿವರ್ಸಿಟಿಗೆ ಸೆಕೆಂಡ್ ರ್ಯಾಂಕ್. ನೋಡಿ, ಒಂದ್ ಕಡೆ ಮನೆಯಲ್ಲಿ ಬಡತನ, ಓದ್ಲೇಬೇಕು ಅಂತಕ್ಕಂತ ಒಂದು ಹಠ, ಇನ್ನೊಂದು ಸ್ಪೋರ್ಟ್ಸ್ ಮ್ಯಾನ್. ನೀವು SLC ಒಳಗಡೆ 7ನೇ ಕ್ಲಾಸ್ ಕಳೆದ ತಕ್ಷಣ ಸ್ಪೋರ್ಟ್ಸ್ ಅಲ್ಲಿ ಇದ್ರ? ಸ್ಟಾರ್ಟ್ ಮಾಡಿದ್ದೆ 8th 9th 10th 3 ವರ್ಷ ಚಾಂಪಿಯನ್ಸ್ ಆದಿ ಕಬಡ್ಡಿ. ಅಲ್ಲಿಂದ ನಾನು ತುಂಬಾ ಇದ್ ಮಾಡಿದ್ರು. ಅದಾದ್ಮೇಲೆ ಬ್ಲಾಕ್ ಟೂರ್ನಮೆಂಟ್ಸ್ ಗೆ ನನ್ನ ಕರ್ಕೊಂಡೋಗಿದ್ದೆ ಪೂರ್ಣೇಶ್ ಅಂತ ಹೇಳಿದ್ನಲ್ಲ ಸರ್, ಅವ್ರು ನನ್ನ ಬ್ಲಾಕ್ ಟೂರ್ನಮೆಂಟ್ ಕರ್ಕೊಂಡು ಅಲ್ಲಿಂದ ಗುರ್ಸಕ್ ಶುರು ಮಾಡಿದ್ ನಾನು. ಅದಾದ್ಮೇಲೆ ಒಂದೇ ಒಂದು ಆಟ ಇತ್ತು, ಕಲ್ತಿರೋ ಆಟದಲ್ಲಿ ಏನಾದ್ರು ಅಚೀವ್ ಮಾಡ್ಬೇಕಿತ್ತು ಅಂತ. ಹಂಗಾಗಿ ಏನ್ ಆಗ್ಲಿಲ್ವಲ್ಲ, ಸ್ಟೇಟ್ ಆಡ್ಬೋದು ಅಂತೇಳಿ ಮತ್ತೆ PUC ಬಿಟ್ಟವನು ಮತ್ತೆ ರೀಜಾಯ್ನಿಂಗ್ ಆದೆ ಫಸ್ಟ್ PUC ಗೆ. ಹೀಗಾಗಿ ಅಲ್ಲಿಂದ ಮತ್ತೆ ನಾನು ಮುಂದುವರೆದೆ ಸರ್. ಈಗ ಒಳ್ಳೆ ಉತ್ತಮ ಸ್ಪೋರ್ಟ್ಸ್ ಮ್ಯಾನ್ ಬೇರೆ. ಈಗ ಬೆಟ್ಟಿಗೆರೆ ಅಂತಂದ್ರೆ ಈಗ ಈ ಹಿಂದಿನಿಂದನೂ ಬೆಟ್ಟಿಗೆರೆ ಒಂದು ನಮ್ಮ ಜನರೇಷನ್ ಗೊತ್ತಿರಂಗೆ 2ನೇ MLA ಇವತ್ತು ನಿಂಗಯ್ಯನವರು
ಇರ್ತಕ್ಕಂಥದ್ದು. ಸ್ವತಃ ತಾಯಿ ತಂದೆ ಹೆಸರಿನಲ್ಲೇ ಇವತ್ತೊಂದು ಸ್ಕೂಲನ್ನು ಕೂಡ ಮಾಡಿದಂಥದ್ದು. ಜೊತೆಗೆ ಆನಂತರ ಬಹಳಷ್ಟು ಜನ ಬಂದು ಹೋಗಿದ್ದಾರೆ. ಆದ್ರೆ ಒಂದು ಹಂತದಲ್ಲಿ ಗುರುಸ್ಕೊಬೇಕು, ನಾವು ಇಂಥ ಒಂದು ಇದರಲ್ಲಿ ಗುರುಸ್ಕೊಬೇಕು ಅಂತ ಹೊರಟವರು ತಾವು. ಈಗ ನಿಮಗೆ ಕೊನೆ ಒಂದು BPEd ಮುಗಿದಾಗ ಅಥವಾ ಈ MPEd ಮುಗಿದಾಗ ಎಲ್ಲ ಯಾವ ತರ ಅನಿಸ್ತಾ ಸರ್? ನಾನು ಇದನ್ನ ಯಾಕೆ ಮಾಡಕ್ ಹೋದೆ, ಸುಮ್ನೆ ಎಲ್ಲಾರು ಹೋಗಿ ಒಂದು ಕೆಲ್ಸಕ್ಕೆ ಸೇರ್ಕೊಂಬೋದಿತ್ತು ಅಂತ ಅನ್ಸ್ಲಿಲ್ವ? ಅನ್ಸುತ್ತೆ ಸರ್. ಡಿಗ್ರಿನೇ ನಮ್ಗೆ ಜಾಸ್ತಿ ಅನ್ಸ್ಬಿಡುತ್ತೆ. ಅದಾದ್ಮೇಲೆ ಮತ್ತೆ 2 ವರ್ಷ BPEd ಮಾಡ್ಬೇಕು, 2 ವರ್ಷ MPEd ಮಾಡ್ಬೇಕಂದ್ರೆ ತುಂಬಾ ಹೆವಿ ಅನ್ಸ್ಬಿಡ್ತು. ಏಜ್ ಆಗ್ತಾ ಬಂತು, ಇನ್ನು ಕೆಲ್ಸಕ್ಕೆ ಸೇರಿಲ್ಲ, ಊರೆಲ್ಲ ಕೆಲಸ ಮಾಡ್ತಾ ಇದಾರೆ. ಈ ಒಂದು ಮನೋಭಾವನೆ ಇದ್ದಾಗ ನನ್ಗೇನ್ ಅನಿಸ್ತು, ಇಲ್ಲ ಇದನ್ನ ಮಾಡಿದ್ರೆ ಮುಗಿಸಿದ್ರೆ ಏನಾದ್ರು ಒಂದು ಎಲ್ಲಾದ್ರೂ ನಾನು ಇನ್ನೊಬ್ರು ಕಲ್ಸ್ಬೋದಲ್ಲ, ನಾನು ಆ ಒಂದು ಇದ್ ಬಂತು. ನನ್ನಲ್ಲಿರೋ ವಿದ್ಯೆ ನನ್ನ ಸ್ಟೂಡೆಂಟ್ ಗಳಿಗೆ ಕಲ್ಸ್ಬೋದು, ಅವರೆಲ್ಲ ನಾನ್ ಮಾಡಿದಿರೋ ಅಚೀವ್ಮೆಂಟ್ ನ ಮಾಡಿಸ್ಬೇಕನ್ನೋ ಹಠ ಬಂತು. ಅದಕ್ಕೆ ಹಠ ಬಿದ್ದು ಆ ಒಂದು ಪ್ಲಾಟ್ಫಾರ್ಮ್ ನ ಆಯ್ಕೆ ಮಾಡ್ಕೊಂಡು ಓದ್ಕೊಂಡೆ. ಈಗ ಈ ತರ ಓದ್ತಾನೆ ಇದೆಯಾ, ಇನ್ನೆಷ್ಟು ವರ್ಷ ಓದೋದು ಅನ್ನೋ ಒಂದು ವಿಚಾರಕ್ಕೆ ಏನಾದರೂ ತಾಯಿ ತಂದೆಯಿಂದ ಅಥವಾ ಸ್ನೇಹಿತರಿಂದ ಏನಾದ್ರು ವಿರೋಧ ಬಂತ? ಓದು ಸಾಕು, ಒಂದೆಲ್ಲರೂ ಕೆಲ್ಸಕ್ಕೆ ಸೇರ್ಕ, ನಮಗೂ ಕಷ್ಟ ಇದೆ ಅಂತ ಆತರ ಏನಾದ್ರು ಬಂತ ಸರ್? ಬಂತು ಸರ್, ತುಂಬಾ ಬಂತು. ಅಂದ್ರೆ BPEd ಡಿಗ್ರಿ ಆದ್ಮೇಲೆ ನೀನ್ ಹೋಗು ಬೇರೆ ಕಡೆ ಮಾಡೋ ಅಂದ್ರು. ಬಟ್ ಮನೇಲಿ ಬಂದು ಮಾತಾಡಿದಾಗ ಮನೇಲಿ ಏನಂದ್ರು, ಸರಿ ಕಳಿಸ್ತೀವಿ, ಎಷ್ಟು ಸಾವಿರ ಆದ್ರೆ ನಮ್ಮಪ್ಪ ತುಂಬಾ ಸಪೋರ್ಟ್ ಮಾಡಿದ್ರು. BPEd ಓಕೆ ಹೋಗ್ಬೋದು, ನಾನು ಎಷ್ಟಾದ್ರೂ ಇದ್ ಮಾಡ್ತೀನಿ, ಕಳಿಸ್ತೀನಿ ಅಂತ. BPEd ಮುಗಿದ ತಕ್ಷಣ ಹೋಗ್ಬೋದು, BPEd ಮೇಲೆ ಜಾಬ್ ಹೋಗ್ಬೋದು, ಸಾಕು MPEd ಎಲ್ಲ ಮಾಡ್ಬೇಡ. ಅದೇ ಟೈಮಿಗೆ ಇಂಜುರಿ ಆಗಿದ್ದೀನಿ, ಹಾಗಾಗಿ ಬೇಡ ಸಾಕು, ನೀನು MPEd ಮಾಡೋದ್ ಬೇಡ ಹಿಂಗಂದ್ರು. ನನ್ಗೆ ಅನ್ಸಿದ್ದು BPEd ನನ್ಗೆ ಸಾಲಿಲ್ಲ ನಾಲೆಡ್ಜ್, MPEd ಇನ್ನು ಡೆಪ್ತ್ ಬೇಕು, ನಾ ಫಿಸಿಕಲ್ ಎಜುಕೇಶನ್ ಇನ್ನು ಡೆಪ್ತ್ ನಾಲೆಡ್ಜ್ ಬೇಕನ್ನೋ ಉದ್ದೇಶಕ್ಕೆ ನಾನು MPEd ಜಾಯ್ನ್ ಆದೆ. ಅಲ್ಲಿ 2 ಸಲನು BPEd ಅಲ್ಲೂ ನನ್ ಮೆರಿಟ್ ಸೀಟ್ ಆಯ್ತು, MPEd ಅಲ್ಲೂ ಮೆರಿಟ್ ಸೀಟ್ ಆಯ್ತು. ಫಸ್ಟ್ ಲಿಸ್ಟ್ ಅಲ್ಲೇ ನಂದು ಮೆರಿಟ್ ಸೀಟ್ ಆಯ್ತು. ಸೊ ಹಾಗಾಗಿ ಎಜುಕೇಶನ್ ಕಂಟಿನ್ಯೂ ಮಾಡಿದೆ. ಈಗ ಸಾಮಾನ್ಯವಾಗಿ ನಾನು ಬಂದಾಗ ನೋಡಿದೆ ಇಲ್ಲಿ ಬೆಟಗೆರೆ ಅಂತಂದ್ರೆ ಇಲ್ಲಿರೋ ಎಲ್ಲ ಕಾರ್ಮಿಕರೇ, ಆದ್ರೂ ಕೂಡ ಒಂದಷ್ಟು ತೋಟಗಳನ್ನ 2 ಎಕರೆ 5 ಎಕರೆ 10 ಎಕರೆ ತನಕ ತೋಟನ ಇಟ್ಕೊಂಡು ಮೇಂಟೈನ್ ಮಾಡ್ತಾ ಇದ್ದಾರೆ. ಹಾಗಾಗಿ ನಿಮ್ಗೂ ಸ್ವಲ್ಪ ತೋಟ ಇದೆ ಅಂತೇಳಿ ಕೇಳಿದೆ ನಾನು. ಆದ್ರೂ ಕೂಡ ಈ ಒಂದು ಎಜುಕೇಶನ್ ಅಲ್ಲಿ ಒಂದು ಸಾಧನೆ ಮಾಡ್ತೀನಿ ಅಂತ ಹೊರಟಿರ್ತಕ್ಕಂಥದ್ದು ಬಹಳ ಖುಷಿಯಾದಂತ ಒಂದು ವಿಚಾರ. ಇವತ್ತಿನ ದಿನ ಏನಾಗಿದೆ ಅಂತಂದ್ರೆ ಎಲ್ಲಾ SC ST ಗಳಿಗೆ ಇಷ್ಟು ಕೋಟಿ ಇದನ್ನೇ ಮಾತಾಡ್ತಾರೆ ಹೊರತು ತಲುಪಿದ್ದು ಯಾರಿಗೂ ಇಲ್ಲ ಅನ್ನೋ ಸ್ಥಿತಿನಲ್ಲಿ ಇವತ್ತು ಎಲ್ಲರೂ ಇದ್ದಾರೆ. ಅಂದ್ರೆ ನಿಮಗೆ ಒಂದು ಕಡೆ ಸ್ಪೋರ್ಟ್ಸು ಆ ಒಂದು ಏನು ಶಕ್ತಿನೂ ಕೂಡ ನಿಮಗಿದೆ, ಜೊತೆನಲ್ಲಿ ಸರಸ್ವತಿ ಒಂದು ಓದಿ ನಾನು ಏನಾದ್ರೂ ಒಂದು ಸಾಧನೆ ಮಾಡಬಲ್ಲೆ ಅಂತಕ್ಕಂಥದ್ದು ಇದೆ. ಹಾಗಾಗಿ ಒಂದು ಒಳ್ಳೆ ಕೆಲಸ. ಈಗ ಮುಂದೆ MPEd ಆದ್ಮೇಲೆ ಏನ್ ಮಾಡ್ಬೇಕು ಅಂತಿದ್ದೀರಿ? ಗುರುಗಳು ಶ್ರೀನಿವಾಸ್ ಸರ್ ಇದಾರೆ, ಮತ್ತೆ ಪೂರ್ಣೇಶ್ ಸರ್ ಇದಾರೆ. ಇವರು ಯಾವ್ದೋ ಒಂದು ಕಾಲೇಜ್ ಆಗಿರ್ಬೋದು ಇಲ್ಲಿಗೆ ಅಪ್ರೋಚ್ ಮಾಡ್ತಾರೆ ಸರ್, ಅಲ್ಲಿ ಹೋಗಿ ಜಾಯ್ನ್ ಆಗ್ತೀನಿ ನಾನು. ಅಲ್ಲಿಂದ ವರ್ಕ್ ಮಾಡ್ಬೇಕಂತ ಇದೀನಿ ಸರ್. ಈಗ ಕಾಲೇಜಿಗೆ ಜಾಯಿನ್ ಆಗೋದಂದ್ರೆ ಸಂಬಳನೇ ಮುಖ್ಯನಾ ಅಥವಾ ನಿಮ್ ಸರ್ವಿಸ್ ಮುಖ್ಯನಾ? ಸಂಬಳಕ್ಕಿಂತ ನನ್ನಲ್ಲಿರೋ ಹಠ ಸರ್, ಅದು ಹೆಂಗ ಜೀವನ ನಡೀತಾ ಉಂಟು, ಇದೇ ಜೀವನ ನಡೀತಾರ, ಸಂಬಳಕ್ಕೆ ಯಾವ್ದು ಡಿಪೆಂಡ್ ಆಗಿಲ್ಲ. ಅಲ್ಲಿ ಕೂಡ ಕಾಲೇಜಲ್ಲಿ ಹೇಳಿದ ಅದನ್ನೇ, ನಾನು ಇಲ್ಲಿ ಕಲ್ತಿರೋದಕ್ಕೆ ನನ್ನಿಂದ ಏನಾರು ಅಚೀವ್ಮೆಂಟ್ ಮಾಡಿಸ್ಬೇಕು ಯಾರ ಹತ್ರ ಆದ್ರೂ. ಈಗ ನಾನೊಬ್ಬ ಕೋಚ್ ಅಂತ ಗುರ್ಸ್ಕೊಬೇಕು, ಅಲ್ಲಿ ತನ್ನ ಸ್ಟೂಡೆಂಟ್ ಹೊರಗಡೆ ಬಂದ್ಮೇಲೆ ಒಳ್ಳೆ ಕೋಚ್, ಇನ್ನಿಂದ ಒಳ್ಳೆ ನನ್ನ ಒಂದು ಒಳ್ಳೆ ಸ್ಟೂಡೆಂಟ್ ಹೊರಗೆ ಬಂದ್ರು, ಅಚೀವ್ ಮಾಡಿದ್ರು ಅಂತ ಹೇಳಿ ಗುರ್ಸ್ಕೊಬೇಕು, ಅದೊಂದು ಆಸೆ ಇದೆ ಸರ್. ಹಂಗಾಗಿ ನೋಡಿ, ಮೂಡಿಗೆರೆನಲ್ಲಿ CPI ಲೀಡರ್ ಆಗಿರ್ತಕ್ಕಂಥ ರಮೇಶ್ ಅವರು ಕೂಡ ಒಂದು ಕೋಚ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಬಹಳ ಖುಷಿಯ ವಿಚಾರ. ಆಮೇಲೆ ಈಗ ನೀವು ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಈಗ ಒಂದು ಗುಂಪು ಮನೆಯಲ್ಲಿ ಇರ್ತಕ್ಕಂಥದ್ದು, ನಿಮಗೆ ತುಂಬಾ ಅಡಚಣೆಗಳು ಬರೋಂಥದ್ದು ಸಹಜ. ಒಂದ್ ಕಡೆ ಇಸ್ಪೀಟ್ ಆಡೋದು, ಒಂದ್ ಕಡೆ ಕುಡಿಯೋದು, ಒಂದ್ ಕಡೆ ಸ್ಮೋಕ್ ಮಾಡೋದು, ಇದೆಲ್ಲ ನಿಮಗೆ ಬಹಳ ಹತ್ತಿರದಲ್ಲಿದೆ, ಬಹಳ ದೂರ ಏನಿಲ್ಲ. ಆದ್ರೆ ಅದು ಯಾವುದನ್ನು ಕೂಡ ನೀವು ಒಂದು ನನ್ನ ಚಟ ನನ್ಗೆ ಅಗತ್ಯ ಇದು ಅಂತ ಪರಿಗಣಿಸ್ತೇನೆ, ಅದನ್ನೆಲ್ಲ ದೂರ ಇದ್ದೀರಿ ಅಂತ ಕಾಣುತ್ತೆ ಅಲ್ಲ ಸರ್? ನಿಮ್ಗೆ ಅದರಿಂದ ಏನಾದ್ರು ಈ ಕುಡಿತದಿಂದ ಅಥವಾ ಸ್ಮೋಕ್ ಮಾಡೋದ್ರಿಂದ ಅಥವಾ ಇಸ್ಪಿಟ್ ಆಡೋದ್ರಿಂದ ಮನೆಗಳು ಹಾಳಾಗಿರೋಂಥದ್ದು ನಿಮ್ಮ ಹತ್ತಿರದಲ್ಲೇ ಸಾಕಷ್ಟು ಉದಾಹರಣೆಗಳಿದೆ ಅಲ್ವಾ? ಆದ್ರೂ ಬೇಕಾನಿಸ್ತದೆ ಚಟ? ನೋಡಿ, ಒಂದು ವಿಚಾರವಾಗಿ ಹೊರಟಂತ ವ್ಯಕ್ತಿಗೆ ಇದನ್ನೆಲ್ಲ ಧಿಕ್ಕರಿಸಿ ಅದನ್ನು ದಾಟಿ ಮುಂದೆ ಹೋಗುವಂತ ಶಕ್ತಿನ ಆ ಭಗವಂತ ಅವ್ರಿಗೆ ಕೊಟ್ಟಿದ್ದಾನೆ. ಹಾಗಾಗಿ ಅವರ ಮುಂದಿನ ವಿದ್ಯಾಭ್ಯಾಸನೂ ಕೂಡ ಸುಸೂತ್ರವಾಗಿ ನಡೀತದೆ. ಮತ್ತೆ ಒಂದಷ್ಟು ಜನ ಈ ಬೆಟ್ಟಿಗೆರೆಗೆ, ಅದರಲ್ಲಿ ವಿಶೇಷವಾಗಿ ಬೆಟ್ಟಿಗೆರೆಗೆ ನೋಡಿ ಅವನಂಗಿರ್ಬೇಕು, ಪ್ರಖ್ಯಾತನಂಗಿರ್ಬೇಕು, ಪ್ರಖ್ಯಾತಿ ಗಳಿಸಬೇಕು ಅಂತಕ್ಕಂಥದ್ದು ಮುಂದಿನ ಪೀಳಿಗೆಯನ್ನು ಕೂಡ ಮಕ್ಕಳಿಗೆ ಹೇಳ್ಕೊಡಂತ ಒಂದು ವ್ಯವಸ್ಥೆ ಕೂಡ ಆಗುತ್ತೆ. ಸರ್, ಇನ್ನು ಮುಂದೆ ನಿಮ್ಮ ಜೀವನ ಬಹಳ ಒಳ್ಳೇದಾಗಿ ನಡೀಲಿ. ಭಗವಂತನು ಕೂಡ ನಿಮಗೆ ಒಂದು ಆಯಸ್ಸು, ಆರೋಗ್ಯ ಎಲ್ಲದನ್ನೂ ಕೊಡ್ಲಿ.
ಅಂತ ನಾವು ಅವಿನ್ ಟಿವಿ ಕಡೆಯಿಂದನೂ ಕೂಡ ಹಾರೈಸ್ತೀವಿ. ಈಗಾಗಲೇ ತುಂಬಾ ಊರಿನ ತುಂಬಾ ಜನ ಮುಖಂಡರುಗಳು ನಿಮ್ಮನ್ನ ಒಂದು ಏನು ಆನರ್ ಮಾಡಬೇಕು, ನಾವು ಸ್ಟುಡಿಯೋದಲ್ಲೇ ಕರೆದು ಯಾವತ್ತು ಬಕ್ಕಿ ಮಂಜು ನೇತೃತ್ವದಲ್ಲಿ ಮಾತಾಡಿಸ್ತಾ ಇದ್ವಿ. ಆದ್ರೆ ಇವತ್ತು ಲೋಕೇಶ್ ಅವರು ಇಲ್ಲಿಯ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಹೋಬಳಿ ಅಧ್ಯಕ್ಷರಾದ ಲೋಕೇಶ್ ಅವರು, ಇಲ್ಲ ನೀವು ಸ್ವಂತ ಊರಿಗೆ ಕರೆದು ಅವ್ರನ್ನ ಸನ್ಮಾನ ಮಾಡಬೇಕು, ಅವ್ರ ಹತ್ರ ಮಾತಾಡಿಸ್ಬೇಕು, ನೀವು ಆ ಊರಿನ ಜನಗಳಿಗೆ ಒಂದು ಮಾದರಿಯಾಗಿ ಅವ್ರು ಕಾಣಬೇಕು ಅನ್ನೋ ದೃಷ್ಟಿಯಿಂದ ಅವ್ರು ಹೇಳಿದ್ದಕ್ಕಾಗಿ ಇವತ್ತು ಇಲ್ಲಿಗೆ ನಾವು ಬಂದಿದ್ವಿ. ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರುಗಳು ಮತ್ತೆ ಬೇರೆ ಬೇರೆ ಎಲ್ಲ ಲೀಡರ್ಸ್ಗಳು ಕೂಡ ಇಲ್ಲಿ ನಮ್ಮ ಜೊತೆ ಇದ್ದಾರೆ. ನೋಡೋಣ ಈಗ ಹಾಗಾದ್ರೆ ನಿಮ್ಮ ಗುರಿ ಒಂದು ಉದ್ಯೋಗ ತಗೊಂಡಂತದೆ, ಎಲ್ಲಿ ಬೇಕು ಕರ್ನಾಟಕದಲ್ಲಿ ಎಲ್ಲಿ ಬೇಕಾರಾಗಿರ್ಬೋದು. ಓಕೆ ಸರ್, ಆಯ್ತು. ಈಗ ನೋಡೋಣ ಅವ್ರ ತಂದೆ ಕೇಳೋಣ ಏನು ಗುಣ, ಅವರ ಒಂದು ಗುಣ ಅವ್ರಿಗೆ ಇಷ್ಟ ಆಗಿ ಈ ಒಂದು ಎಜುಕೇಶನ್ಗೆ ಸಪೋರ್ಟ್ ಮಾಡಿದ್ರು ಅಂತಕ್ಕಂಥದ್ನ. ಬನ್ನಿ ಸರ್, ಬನ್ನಿ. ನಮಸ್ಕಾರ. ತಮ್ಮ ಹೆಸರು? ಪದ್ಮಯ್ಯ. ಆಹಾ, ನೀವು ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿಗೆ? 3 ಜನ. ಈಗ ನೀವು ಈ ಒಂದು ಮಗನ್ನ ಪಡೆದ ನಂತರ ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾನೆ, ಒಬ್ಬ ಮಗ ಇಲ್ಲೇ ಕೆಲಸ ಮಾಡ್ಕೊಂಡಿದ್ದಾನೆ, ಓಕೆ, ಇವನ ಒಂದು ಒಳ್ಳೆ ವಿದ್ಯಾಭ್ಯಾಸ ಮಾಡ್ತಾನೆ, ಯಾವುದೇ ಚಟಗಳಿಲ್ಲ, ಮುಂದೆ ಹೋಗ್ತಾನೆ ಅಂತ ನಿಮ್ಗೆ ಅನಿಸ್ತು, ನೀವು ಕಳಿಸಿದ್ರಿ. ಆದ್ರೆ ಮಗನ ಯಾವ ಗುಣ ನಿಮಗೆ ಖುಷಿ ತಂತು? ಎಲ್ಲಾ ತರದಲ್ಲೂ ಆಟದಲ್ಲಿ ಮಾತಲ್ಲಿ ಎಲ್ಲದಲ್ಲೂ ನಮಗೆ ಖುಷಿ ತಂತು. ನಮ್ಮ ಕತ್ರ ಹೋಗ್ಲಿ ಅಂತೇಳಿ ಕಳಿಸ್ಕೊಟ್ಟಿವಿ. ಈಗ ಒಂದು ನಮ್ಮ ಹಳ್ಳಿಲಿ ಒಂದು ಮಾತು ಹೇಳ್ತಾರೆ, ನಾವಂತೂ ಕೂಲಿ ಮಾಡಿ ಬದುಕಿದ್ದಾಯ್ತು, ನನ್ನ ಮಕ್ಕಳು ಬದುಕಬಾರ್ದು, ಆ ತರ ಬೇರೆ ನಾವು ಬದುಕಿರೋ ತನಕ ಹೊರಗಡೆ ಓದ್ಲಿ ಅಂತಕ್ಕಂಥದ್ದು ಇಷ್ಟ ಆಯ್ತು. ಇರ್ಲಿ, ಚೆನ್ನಾಗಿ ಓದ್ಲಿ, ಏನೋ ಡ್ಯೂಟಿಗೆ ಹೋಗ್ಬೇಕು, ಅದು ಮುಂದರ್ಸ್ಕೊಂಡು ಹೋಗ್ಲಿ ಅಂತೇಳಿ ನಾವು ಒಂದು ಸಪೋರ್ಟ್ ಮಾಡಿದ್ವಿ. ಈಗ ಮುಂದಿನ ದಿನಗಳಲ್ಲಿ ಏನಾದ್ರು ವಿಶೇಷವಾಗಿ ಒಂದಷ್ಟು ದುಡ್ಡು ಬೇಕಾಗುತ್ತೆ ಅವರಿಗೆ, ಅಲ್ಲೆಲ್ಲೋ ಕಾಂಟ್ರಿಬ್ಯೂಷನ್ ಕೊಡ್ಬೇಕಾಗುತ್ತೆ ಅಥವಾ ಬದುಕೋದಕ್ಕೆ, ಇಂಥದಕ್ಕೆಲ್ಲ ತಯಾರಿದ್ದೀರಾ? ದುಡ್ಡು ಇದೆಯಾ? ದುಡ್ಡಿದೆ. ಇಲ್ಲದೆ ಸಾಲ ಮಾಡ್ತೀರಿ. ಓಕೆ ಸರ್, ನಿಮ್ಮ ಒಂದು ಒಳ್ಳೆ ಗುಣ ಕೂಡ ಮಕ್ಕಳಿಗೆ ಬಹಳ ಸಪೋರ್ಟ್ ಆಗ್ತದೆ ಅಂತೇಳಿ. ಅವ್ರ ತಾಯಿ ಎಲ್ಲಿದ್ದಾರೆ ಬರಕ್ಕೆ ಹೇಳಿ, ಇಲ್ಲಿ ಬನ್ನಿ ಮೇಡಮ್. ನಮಸ್ಕಾರ. ತಮ್ಮ ಹೆಸರು? ಪಾರ್ವತಿ. ನಿಮ್ಮ ತಾಯಿ ಮನೆಯಲ್ಲಿ? ಬಣಕಲ್ ದಾಸರಹಳ್ಳಿ. ಓಕೆ, ನೀವು ಮದುವೆ ಆಯ್ತು, ಮದುವೆ ಆಗಿ ಬಂದ್ರಿ, ಮಕ್ಕಳೆಲ್ಲ ಆಯ್ತು. ಅದು ನಿಮ್ಗೆ ಅನಿಸ್ತಾ ನಾನು ಇಂಥ ಒಂದು ಮಕ್ಕಳಿಗೆ ಜನ್ಮ ನೀಡ್ತೀನಿ, ನನ್ನ ಮಕ್ಕಳು ಇವತ್ತು ಒಂದು ಸಮಾಜದ ಒಂದು ಮುಖ್ಯ ವಾಹಿನಿಗೆ ಹೋಗ್ತಾರೆ, ಒಬ್ರು ಇಲ್ಲೇ ಇದ್ದಾರೆ ಈಗ ತೋಟ ನೋಡ್ಕೊಂಡು, ಇನ್ನೊಬ್ಬ ನನ್ನ ಮಗ ಒಂದು ಸಮಾಜದ ಮುಖ್ಯ ವಾಹಿನಿಗೆ ಹೋಗ್ಲಿ, ಬೇರೆಯವ್ರಂಗೆ ನನ್ನ ಮಗನು ಕೂಡ ಗುರುಸ್ಕೊಳ್ಳಿ ಅಂತ ನಿಮ್ಗೆ ಅನ್ಸಿದ್ಯಾಕೆ? ಸರ್, ಸೆಕೆಂಡ್ PUCಗೆ ಕಾಲೇಜ್ ಬಿಟ್ಟಿದ್ದ, ಆಮೇಲೆ ತೋಟಕ್ಕೆ ಕರ್ಕೋದ್ವಿ, ಹತ್ತಿ ಕಡೆ ಕೇಳಿದ್ರ ಆಗ್ಲಿಲ್ಲ, ಆಮೇಲೆ ಓದು ನೀನೊಂದೆ, ಓದು ನಿಂಗ ಆಗ್ಲ, ಓದು ಅಂದೆ, ಆಮೇಲೆ ಮತ್ತೆ ಓದ. ಹೌದಾ? ಈಗ ಮಗ ಒಂದ್ ಒಳ್ಳೆ ವಿದ್ಯಾಭ್ಯಾಸ ಮಾಡಿ ಇವತ್ತಲ್ಲ ನಾಳೆ ಒಂದ್ ಕಡೆ ಗುರುತಿಸ್ಕೊಂತಾನೆ ಅಂತ ಅನಿಸ್ತದ ನಿಮ್ಗೆ? ಅನ್ಸಿರ್ಲಿಲ್ಲ ಅಲ್ಲಿ ಈಗ ಇನ್ನು ಅನಿಸ್ತದ? ಯಾವ ಗುಣ ಮಗಂದ ಇಷ್ಟ ಆಯ್ತು ನಿಮ್ಗೆ? ಮಾತಲ್ಲಿ, ಓದೋದ್ರಲ್ಲಿ, ಆಟದ್ರಲ್ಲಿ. ಮತ್ತೆ ಇನ್ನೂ ಒಂದು ಅಂತಂದ್ರೆ ಯಾವುದೇ ಚಟಗಳನ್ನ ಕಲಿದೇ ಇರೋಂಥದ್ದು, ಅದು ಕುಡಿಯೋದಾಗ್ಲಿ, ಸ್ಪಿಟ್ ಆಡೋದು, ಬೀಡಿ ಸೇದೋದು, ಯಾವುದೇ ಚಟ ನೆನ್ಸ್ಕೊಂಡಿಲ್ಲ. ಅದು ಖುಷಿ ಆಗಿದ್ ನಿಮ್ಗೆ? ಹೌದಾ? ಈಗ ನೋಡಿ, ನೀವು ಒಂದು ಪ್ರತಿಷ್ಠಿತ ಊರು ಬೆಟಗೇರಿ ಅಂತಂದ್ರೆ ಸಾಮಾನ್ಯ ಕ್ಷೇತ್ರ ಅಲ್ಲ, ಒಂದು ಪ್ರತಿಷ್ಠಿತವಾಗಿ ಎಲ್ಲ ಪಕ್ಷದ ನಾಯಕರುಗಳು ಇಲ್ಲಿ ಬಹಳಷ್ಟು ಜನ ಇದ್ದಾರೆ. ಹಾಗಾಗಿ ಒಂದು ಪ್ರತಿಷ್ಠಿತ ಊರು. ನಾಳೆ ಅವರು ಇನ್ನೊಂದು ಕೆಲ್ಸಕ್ಕೆ ಸೇರ್ಬೇಕು ಅಂತ ಏನಾದ್ರು ಒಂಚೂರು ಹಣಕಾಸಿನ ತೊಂದರೆ ಬಂದಾಗ ಮಗನ ಮೇಲೆ ಜವಾಬ್ದಾರಿ ಹಾಕ್ತೀರಾ, ನೀವೇ ಎದುರು ನಿಂತು ಕೆಲಸ ಮಾಡ್ತೀರಾ? ಹೌದಾ? ಎಷ್ಟೇ ಖರ್ಚಾಗ್ಲಿ ಮಗನ ಮೇಲೆ ಭರವಸೆ ಇಟ್ಕೊಂಡಿ. ನೋಡಿ ವೀಕ್ಷಕರೇ, ಈ ತರ ತಾಯಿ ತಂದೆಯವರ ಒಂದು ಭರವಸೆ ಮಾತಿದೆಯಲ್ಲ, ಅದು ಮಕ್ಕಳಿಗೆ ಬಹಳ ಒಂದು ತಾಕತ್ತು ಬರುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಆಯ್ತು, ಇನ್ನೊಂದ್ಸರಿ ಕೇಳ್ತೀನಿ ಪ್ರಖ್ಯಾತ್ ಅವರೇ, ಕೊನೆಯದಾಗಿ ಏನು ಇವತ್ತಿನ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ಯುವಕರು, ಏನ್ 18 ವರ್ಷದಿಂದ 40 ವರ್ಷ ತನಕ ಅಂತ ನಾವು ಯುವಕರು ಅಂತೀವಿ, ಅಂತ ಯುವಕರಿಗೆ ಒಂದು ಜೀವನದಲ್ಲಿ ಮುಂದೆ ಬರೋದಕ್ಕೆ, ನಂಗೆ ಆಸ್ತಿ ಮಾಡಿಲ್ಲ ತಾಯಿ ತಂದೆ, ನಂಗೆ ಸಾಲ ಸಿಗಲ್ಲ, ಈಗೆಲ್ಲ ಬಹಳಷ್ಟು ಜನ ಕೊರಗಿದೆ.
ಆದ್ರೆ ನೀವು ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಆಸ್ತಿ ಮಾಡಿಲ್ಲ ಅವೆಲ್ಲ ಯಾಕೆ ಸರ್, ಜನ್ಮ ಕೊಟ್ಟಿದಾರಲ್ಲ ಅದೊಂದು ಇಟ್ಕೊಂಡು ನಮ್ ಇಷ್ಟು ವರ್ಷ ಓದ್ಸಿದಾರೆ ಅವರು, ನಮ್ಗೆ 18 ವರ್ಷ 20 ವರ್ಷ ಓದ್ಸೋದಲ್ಲೇ ಕಾಲ ಕಳೀತಾರೆ. ಅವ್ರು ಮಾಡೋ ಕೂಲಿ ಕೆಲಸ ಟೈಮ್ ಅಲ್ಲಿ ನಾವೇನ್ ಮಾಡ್ತೀವಿ, ಯಾವ್ದೋ ಒಂದು ಕ್ಲಾಸ್ ರೂಮ್ ಅಲ್ಲಿ ಚೆನ್ನಾಗಿ ತಣ್ಣ ಕುತ್ಕೊಂಡು ಕ್ಲಾಸ್ ಕೇಳ್ತೀವಿ. ಆ ಟೈಮಲ್ಲಿ ಅವ್ರು ಏನ್ ಮಾಡ್ತಾರೆ, ಕೂಲಿ ಕೆಲಸ ಮಾಡ್ತಾರೆ. ಅದನ್ನ ಯಾರು ಮನೆದತ್ ಮಾಡ್ಕೊಂತಾರೆ ಅವ್ರು ಮುಂದುವರಿತಾರೆ ಸರ್. ನಮ್ಮ ಅಪ್ಪ ಅಮ್ಮ ಕಷ್ಟ ಪಡ್ತಿದ್ದಾರೆ, ನಾನು ಈ ಟೈಮಲ್ಲಿ ಕುತ್ಕೊಂಡು ನಾನೇ ಕರೆಕ್ಟ್ ಹೊಡಿಲಿ, ನಾನು ಓದ್ಬೇಕು, ಮುಂದೆ ಬರಬೇಕು, ಈ ರೀತಿ ಒಂದು ಹಠ ಹುಟ್ಟಿಸ್ಕೊಬೇಕು ಎಲ್ಲ ಯುವಕರು. ಮತ್ತೆ ನಮ್ಮ ಗ್ರಾಮಸ್ಥರಿಗೆ ನಾನು ಅಂಬೇಡ್ಕರ್ ಜಯಂತಿ ಇದೆ ನೆಕ್ಸ್ಟ್ ವೀಕ್, ಅವತ್ತಿನ ದಿನ ನಾನು ಒಂಚೂರು ಮಾತಾಡ್ಬೇಕಂತ ಇದ್ದೀನಿ. ಅಂದ್ರೆ ಕೆಲವೊಂದು ವಿಷಯಗಳನ್ನ ನಾವು ಮುಟ್ಟಿಸ್ಬೇಕು ಸರ್ ಊರಲ್ಲಿ. ಯುವಕರು ಇತ್ತೀಚೆಗೆ ಏನಂದ್ರೆ ಶಿಕ್ಷಣ ಹಿಂದುಳಿತಿದ್ದಾರೆ. ನಮ್ ಶಿಕ್ಷಣ ವ್ಯವಸ್ಥೆ ಹೆಂಗಾಗಿದೆ ಅಂದ್ರೆ ಇಲ್ಲಿಂದ ತಾಲೂಕು ಜಿಲ್ಲೆಗೆ ಸೀಮಿತ ಆಗ್ಯಾರ. ಅಂದ್ರೆ ಇಷ್ಟು ಮಾತ್ರ ವಾತಾವರಣ ನೋಡಿದ್ದಾರೆ. ಹೊರಗಡೆ ಹೋದಾಗ ಅಲ್ಲಿಂದ ಸಿಚುವೇಶನ್ ಹೆಂಗಿದೆ, ನಮ್ಮ ಇದು ಎಜುಕೇಶನ್ ಸಿಸ್ಟಮ್, PhD ಮಾಡಿದವರು ಕೂಡ ಖಾಲಿ ಹೊಡಿತಾರ ಅಂತ ನಾವು ಕಾಣ್ತಾ ಇದೀವಿ. ಆ ಒಂದು ನಿಟ್ಟಿನಲ್ಲಿ ನಾವು 99 ತಗೊಂಡ್ರು ಏನು ಉಪಯೋಗ ಇಲ್ಲ ಅಂತ ಸಂದರ್ಭದಲ್ಲಿ ಒಂದು ರ್ಯಾಂಕಿಂಗ್ ಆಗಿರ್ಬೋದು, ಒಂದು ಎಜುಕೇಶನ್ ಆಗಿರ್ಬೋದು, ತುಂಬಾ ವೇಸ್ಟ್ ಆಗೋದು. ಅದ್ರ ಜೊತೆಗೆ ನಮ್ಮ ಮಕ್ಕಳಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಗೆ ಏನ್ ಓದ್ತೀವಿ, ಓದೋದ್ರ ಜೊತೆ ಏನಾದ್ರು ಸ್ಕಿಲ್ ಇರ್ಬೇಕು ಸರ್. ಓದೋದ್ರಲ್ಲಿ ನಾವು ಸಕ್ಸಸ್ ಆಗಿಲ್ಲ ಅಂದ್ರೂ ಅದ್ರ ಜೊತೆ ಬೇರೆ ದಾರಿನಾದ್ರೂ ನಾವು ಸಕ್ಸಸ್ ಆಗೋ ತರ ಸ್ಕಿಲ್ ಬೆಳೆಸ್ಬೇಕು ಅವರೆಲ್ಲ. ಯಾವ್ದಾದ್ರು ಇದಾದ್ರೂ ಸಾಂಗ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಈ ರೀತಿಯಾಗಿ ಅವರದ ಓನ್ ಸ್ಕಿಲ್ ಇದ್ರೆ ಅವ್ರು ಮುಂದುವರಿತಾರೆ. ಆ ಎಜುಕೇಶನ್ ಸ್ಟಾಪ್ ಆಯ್ತು, ಓಕೆ ನಾ ಇದ್ರೆ ನಾನು ಹೋಗ್ತೀನಿ ಆ ರೀತಿ. ಅಥವಾ ಸ್ಪೋರ್ಟ್ಸ್ ಅದ್ರಾಗಿರ್ಬೋದು. ಸ್ಪೋರ್ಟ್ಸ್ ಇದ್ದಿದ್ದಕ್ಕೆ ನಾನು ಕಬಡ್ಡಿ ಕಲ್ಸಿದ್ದಕ್ಕೆ ನಾನು ಫಿಸಿಕಲ್ ಎಜುಕೇಶನ್ ಆಯ್ಕೆ ಮಾಡ್ಕೊಂಡೆ. ಅಕಸ್ಮಾತ್ ನಾನು ಫಿಸಿಕಲ್ ಎಜುಕೇಶನ್ ಕಬಡ್ಡಿ ಇದಿಲ್ಲ, ನಾನು ಸ್ಪೋರ್ಟ್ಸ್ ಮ್ಯಾನ್ ಆಗಿಲ್ಲ ಅಂದಿದ್ರೆ ನಾನು ಅದಕ್ಕೆ ಅನ್ಫಿಟ್, B.Ped ಗೆ ಅನ್ಫಿಟ್. ಸೊ ಹಾಗಾಗಿ ಯಾವ್ದಾದ್ರು ಒಂದು ಇರ್ಬೇಕು ನಮ್ಮಲ್ಲೊಂದು ಕಲೆ, ಏನಾದ್ರು ಸ್ಕಿಲ್ ಅನ್ನೋದಿದ್ರೆ ಯಾವ್ದಾದ್ರು ಒಂದು ದಾರಿ ಸಿಗುತ್ತೆ ಸರ್. ಮತ್ತೆ ಅದ್ರ ಜೊತೆ ದಾರಿ ತೋರ್ಸೋರು ಕೂಡ ಮುಖ್ಯ. ಡಿಗ್ರಿಗೆ ಎಲ್ಲರೂ ಸ್ಟಾಪ್ ಆಗ್ತಾರೆ, PUC ಆದ್ಮೇಲೆ ಡಿಗ್ರಿ ಮಾಡಿದ್ರು ಈ ರೀತಿಯಾಗಿ ಎಲ್ಲರೂ ಹಿಂದೆ ಓದಿರ್ತಾರೆ, ಅದನ್ನೇ ನಾವು ಅನುಸರಿಸ್ತೀವಿ. ಡಿಗ್ರಿ ಆದ್ಮೇಲೆ ಏನ್ ಮಾಡ್ಬೇಕನ್ನೋ ದಾರಿ ತೋರಿಸ್ತಾರಲ್ಲ ಅವ್ರು ಬೇಕು ಸರ್. ನಂಗೆ ಅದನ್ನ ತೋರಿಸಿದ್ರು, ನಮ್ಗೆ ನಮ್ ಸರ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಡಿಗ್ರಿ ಆದ್ಮೇಲೆ ಇಂಥ ದಾರಿ ತೋರಿಸಿದ್ರು. ಹಾಗಾಗಿ ನಾನು ಮುಂದೆ ಸಾಧ್ಯ ಆಯ್ತು. ಓಕೆ, ಈಗ ನಾಳೆ ಹೋದ್ಮೇಲೆ ಒಂದು ಕ್ಯಾಂಪಸ್ ಸೆಲೆಕ್ಷನ್ ಆಗ್ಬೋದು ನಿಮ್ದು, ಎಲ್ಲೋ ಒಂದು ಒಳ್ಳೆ ಕಾಲೇಜಲ್ಲಿ ನಿಮಗೂ ಕೂಡ ಉಪನ್ಯಾಸ ಮಾಡೋಂಥದ್ದು ಅಥವಾ ಬೇರೆ ಬೇರೆ ನೀವು ಓದಿದ್ದಕ್ಕೆ ತಕ್ಕನಾಗಿ ಕೆಲಸ ಸಿಗ್ಬೋದು. ಅದು ನಿಮ್ಮ ಸಾಮರ್ಥ್ಯ, ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕನಾಗಿ ಸಿಗುತ್ತೆ. ಅವಾಗ ಅವತ್ತಿನ ದಿನ ಕೂಡ ನೀವು ಈ ತಾಯಿ ತಂದೆ ಓದಿಸಿದ್ರು, ಇಷ್ಟೆಲ್ಲ ನನಗೆ ಕಷ್ಟಪಟ್ರು ಅಂತ ಹೇಳಿ ಮತ್ತೆ ನೀವೇನಾದ್ರು ಅವತ್ತಿನ ದಿನ ತಾಯಿ ತಂದೆ ಮಾತನ್ನ ಕೇಳಿದ್ರೆ ಅಲ್ಲೇ ಏನಾದ್ರು ಕ್ಯಾಂಪಸ್ ಅಲ್ಲೇ ಯಾರನ್ನಾರು ಸೆಲೆಕ್ಷನ್ ಮಾಡ್ಕೊಂತೀರಾ? ಇಲ್ಲ ಸರ್. ಇಲ್ವಾ? ಓಕೆ ಸರ್, ಓಕೆ, ಒಳ್ಳೇದಾಗ್ಲಿ. ಹಾಗಾದ್ರೆ ತಮಾಷೆ ಕೇಳಿದೆ ಅಷ್ಟೇ. ಓಕೆ, ಆಯ್ತು. ನಮ್ಮ ಲೋಕೇಶ್ ಅವರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಹೋಬಳಿಯ ಅಧ್ಯಕ್ಷರು, ಮೂಡಿಗೆರೆ ತಾಲೂಕಿನಲ್ಲಿ ಬಣಕಲ್ ಹೋಬಳಿಯ ಅಧ್ಯಕ್ಷರು. ಅವ್ರಿಗೊಂದು ಬಹಳ ಆಸೆ ಇದೆ, ನನ್ನ ಊರಿನ ಹುಡುಗ ನನ್ ಏನಾದ್ರೂ ಸಾಧನೆ ಮಾಡೋದಿದ್ರೆ ಅದು ನನ್ನ ಊರಿನ ಜನನೇ ಪರಿಚಯ ಆಗ್ಲಿ ಅಂತ ಹೇಳಿ, ಹಾಗಾಗಿ ಅವ್ರಿಗೆ ಒಂದು ಆನರ್ ಮಾಡ್ಬೇಕು ಅಂತ ಇದ್ದಾರೆ. ದಯವಿಟ್ಟು ಒಂದು ಆನರ್ ಮಾಡ್ತಾರೆ. ಓಕೆ ಸರ್, ಬನ್ನಿ ಲೋಕೇಶ್, ನೀವು ಬನ್ನಿ ಈ ಕಡೆ, ಹೇಳಿ ಅಮ್ಮ. ಈಗ ನೋಡಿ, ಇವತ್ತು ಅಂಬೇಡ್ಕರ್ ಅವರ ತತ್ವಗಳಿಗೆ ಹೇಳಿದ್ರು, ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ಬೇಕು ಅಂತ. ಅಂಬೇಡ್ಕರ್ ಅವರ ಕಷ್ಟದಲ್ಲಿ ಓದಿ ಅದೆಲ್ಲ ಮಾಡಿ ಅಷ್ಟು ದೊಡ್ಡ ಸಂವಿಧಾನವನ್ನ ಬರೆದು ನಿಮ್ಮ ಹೆಗಲಿಗೆ ಹಾಕಿ ಹೋಗಿದ್ದಾರೆ. ಹಾಗಾಗಿ ತಾವು ಕೂಡ ಅಂಬೇಡ್ಕರ್ ಅವರಂಗೆ ಆಗಿ ನೀವು ಕೂಡ ಕಷ್ಟಪಟ್ಟದ್ದನ್ನ ಅವತ್ತು ಹೇಳಿ, ನಾನು ಎಷ್ಟು ಕಷ್ಟಪಟ್ಟೆ, 10 ರೂಪಾಯಿಗೆ ಎಷ್ಟು ಕಷ್ಟಪಟ್ಟೆ, ಇನ್ನೊಂದಕ್ಕೆ ಏನಾಯ್ತು ಅಂತ ಹೇಳಿ. ಹಾಗಾಗಿ ಅಂಬೇಡ್ಕರ್ ಅವರ ವಿಚಾರಗಳನ್ನು ಹೇಳೋದ್ರ ಜೊತೆಗೆ ತಾವು ತಮ್ಮ ನಿಮ್ಮ ಅನುಭವಗಳನ್ನು ಕೂಡ ಹಂಚಿಕೊಳ್ಳಿ. ಈಗ ಅಂಬೇಡ್ಕರ್ ಅವರದ್ದು 135ನೇ ವರ್ಷ, ಅದಕ್ಕಿಂತ ನಂತರದ ದಿನಗಳದ್ದು ಬೇಡ, ಈಗ ನಿಮ್ದೇ ದಿನಗಳನ್ನ ಹೇಳ್ತಾ ಹೋದ್ರೆ ನಿಮ್ಮ ಪಕ್ಕದಲ್ಲಿರುವಂತವ್ರು ಕೂಡ ಒಂದಷ್ಟು ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು ಸರ್. ಓಕೆ, ಬನ್ನಿ. ನಮ್ಮ ಈಗ ನೋಡಿ, ಧರ್ಮಸ್ಥಳ ಗ್ರಾಮೀಣ ಒಕ್ಕೂಟದ ಇಲ್ಲಿ ಸ್ಥಳೀಯ ಅಧ್ಯಕ್ಷರು ಕೂಡ, ಏನ್ ಹೆಸರು ಸರ್ ನಮ್ದು? ಅರವಿಂದ್ ಅಂತ ಹೇಳಿ. ಇವರು ಕೂಡ ತಾಯಿ ತಂದೆ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಯೋಜನೆಯಲ್ಲಿ ಸೇರ್ಕೊಂಡು ಒಂದಷ್ಟು ಸಾಲ ಪಡೆದು ಅದನ್ನ ಅಷ್ಟೇ ಅಚ್ಚುಕಟ್ಟಾಗಿ ತೀರಿಸಿ ಇವತ್ತು ಮುಂದೆ ಬರಕ್ಕೆ ಅವರು ಕಾರಣಕರ್ತರಾಗಿದ್ದಾರೆ. ಅರವಿಂದ್ ಅವರೇ, ಧನ್ಯವಾದಗಳು. ನಿಮ್ಮ ಈ ಒಂದು ಆಶೀರ್ವಾದ ಅವ್ರಿಗೆ ಇರಲಿ ಅಂತ ಹೇಳಿ. ಈಗ ನೋಡಿ, ಬೆಟಗೆರೆ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರು ಕೂಡ ಇವತ್ತಿನ ಪ್ರಖ್ಯಾತವರ ಒಂದು ಪ್ರಖ್ಯಾತಿಗೆ ಅವರು ಕೂಡ ಒಂದು ಸಹಕಾರವನ್ನ ನೀಡಿ ಅವರನ್ನ ಗೌರವಿಸ್ತಾ ಇದ್ದಾರೆ. ಇದು ಎಲ್ಲೋ ಗೌರವಿಸೋದಂತಲ್ಲ, ತನ್ನ ಹುಟ್ಟೂರು, ತನ್ನ ಸ್ವಂತ ಮನೆ. ನೋಡಿ, ಮನೆ ಕೆಲಸ ಇನ್ನು ಈಗ ಆಗ್ತಾ ಇದೆ. ಆರ್ಥಿಕವಾಗಿಯೂ ಏನು ಬಹಳ ಸಬಲರಲ್ಲ ಇವರು, ಆದ್ರೂ ಕೂಡ ಒಂದು ಆ ಸಬಲತೆಯನ್ನ ತೋರಿಸಿಕೊಡ್ತಾ ಇದ್ದಾರೆ.
ಓಕೆ, ಇನ್ಯಾರಾದರೂ ಇದ್ರೆ ಅವ್ರ ಬಗ್ಗೆ ಮಾತನಾಡೋರು ಇದ್ರೆ ಲೋಕೇಶ್ ಅವ್ರಿಗೆ ಕೊಡಿ, ಒಂದೆರಡು ಮಾತಾಡ್ಲಿ. ಲೋಕೇಶ್ ಬನ್ನಿ ಕೂತ್ಕೊಳ್ಳಿ. ಇವ್ರು ನೋಡಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಣಕಲ್ ಹೋಬಳಿಯ ಅಧ್ಯಕ್ಷರು, ಬಹಳ ಉತ್ತಮವಾದ ಕೆಲಸವನ್ನ ಮಾಡ್ತಾ ಇದ್ದಾರೆ. ತನ್ನ ಹುಟ್ಟೂರಿನಲ್ಲಿ ಒಂದು ಪ್ರಖ್ಯಾತಿಯನ್ನ ಪಡೆದ ಈ ಪ್ರಖ್ಯಾತನಿಗೆ ನನ್ನ ಊರಿನಲ್ಲೇ ಒಂದು ಸನ್ಮಾನ ಮಾಡಿ ಗೌರವಿಸಬೇಕು ಅಂತಕ್ಕಂಥದ್ದು ಲೋಕೇಶ್ ಅವರ ಒಂದು ಅಭಿಪ್ರಾಯ. ನಮಸ್ಕಾರ ಲೋಕೇಶ್ ಅವರೇ, ಪ್ರಖ್ಯಾತ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಾವು ಬಹಳ ಅವ್ರನ್ನ ಚಿಕ್ಕ ಹುಡುಗರಿಂದನೂ ನೋಡಿ ಇಲ್ಲೆಲ್ಲ ಆಟ ಆಡೋದನ್ನ ನೋಡಿ ಬೆಳೆದಿದ್ದೀವಿ. ಹಾಗಾಗಿ ಬಹಳ ಒಳ್ಳೆ ಹುಡುಗ, ಮತ್ತೆ ಸ್ಪೋರ್ಟ್ಸ್ ಅಲ್ಲಿ ಸಹಿತ ಬಹಳ ಆಸಕ್ತಿ ಇರೋಂಥವ್ನು. ನಮ್ಮ ಶ್ರೀನಿವಾಸ್ ಅಂತೇಳಿ ಬೆಟಗೆರೆ ಪ್ರೌಢಶಾಲೆಯಲ್ಲಿ ಶ್ರೀಮತಿ ನಿಂಗಮ್ಮ ಬೊಮ್ಮೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಇವರು ಹೈಸ್ಕೂಲ್ ವಿದ್ಯಾಭ್ಯಾಸ ಆಗಿದ್ರು. ಎಲ್ಲ ಪ್ರೈಮರಿ ಮತ್ತು ಹೈಸ್ಕೂಲ್ನ ಬೆಟಗೆರೆಲ್ಲೇ ಓದಿರೋಂಥದ್ದು. ಶ್ರೀನಿವಾಸ್ ಅಂತೇಳಿ ಒಬ್ರು ಮಾಸ್ಟ್ರು ಬೆಟಗೆರೆ ಬಂದ್ಮೇಲೆ ಅವರು ಇಡೀ ಮೂಡಿಗೆರೆಯಲ್ಲಿ ಬಹಳಷ್ಟು ಜನ ಪ್ರತಿಭೆಗಳನ್ನ ಕಬಡ್ಡಿ ಸ್ಪೋರ್ಟ್ಸ್ ನಲ್ಲಿ ಬಹಳಷ್ಟು ಜನರನ್ನ ಅವ್ರು ಬೆಳೆಸಿದ್ದಾರೆ. ಆಮೇಲೆ ಅಮೇಚೂರ್ ಕಬಡ್ಡಿ ಸಂಸ್ಥೆಯ ಸೆಕ್ರೆಟರಿ ಆಗಿದ್ರು, ಜಿಲ್ಲಾ ಸೆಕ್ರೆಟರಿ ಆಗಿ ಇವತ್ತು ಬಹುಶಃ ಇಲ್ಲಿ ಮೂಡಿಗೆರೆಯಲ್ಲಿ ಒಂದಷ್ಟು ಕಬಡ್ಡಿ ಪ್ಲೇಯರ್ಸ್ಗಳು ಉಟ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆ ಶ್ರೀನಿವಾಸ್ ಸರ್ ಕೊಡುಗೆ ಬಹಳ ಇದೆ. ಅವರ ಗರಡಿಯಲ್ಲಿ ಬೆಳೆದಿರ್ತಕ್ಕಂಥದ್ದು ನಮ್ಮ ಪ್ರಖ್ಯಾತ. ಬಹಳ ಎಲ್ಲರೊಟ್ಟಿಗೆಲ್ಲ ಬಹಳ ಚೆನ್ನಾಗಿ ಹೊಂದ್ಕೊಂಡು ಬಹಳ ಪ್ರೀತಿಯಿಂದ ಎಲ್ಲರನ್ನೂ ಮಾತಾಡ್ಸ್ಕೊಂಡು ಅವನ ಸಾಧನೆ ಬಹುಶಃ ನಮ್ಮ ಊರಲ್ಲಿ ಯಾರಿಗೂ ಗೊತ್ತಿರ್ಲಿಲ್ಲ. ಒಂದು ಸೈಲೆಂಟ್ ಆಗಿ ನಾನು ನಿನ್ನೆ ಸಹಿತ ಒಂದು ಲೈವ್ ಮಾಡ್ಸೋಣ. ಲಾಸ್ಟ್ ಟೈಮ್ ಅಲ್ಲಿ ಈಶ್ವರಿ ಶ್ರೀಗಂಧ ಅನ್ನೋ ಹುಡುಗಿ ಜಿಲ್ಲೆಗೆ PUC ನಲ್ಲಿ ಟಾಪರ್ ಬಂದಿದ್ಲು. ಅವಳು SLC ನಲ್ಲೂ ಟಾಪರ್ ಅಲ್ಲಿದ್ಲು, ಆಮೇಲೆ PUC ನಲ್ಲೂ ಟಾಪರ್ ಇದ್ರು. ಅದನ್ನ ಅವಿನ್ ಟಿವಿ ಲೈವ್ ಮಾಡಿದ್ರು. ನಾವು ಮತ್ತೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಗ್ರಾಮಸ್ಥರು ಸನ್ಮಾನ ಮಾಡುವಂಥದ್ದು ಬೇರೆ. ರಿಸಲ್ಟ್ ಬಂದಾಗ ಇಡೀ ಜಿಲ್ಲೆಗೆ, ನಮ್ಮ ತಾಲೂಕಿಗೆ, ರಾಜ್ಯಕ್ಕೆ ಕೀರ್ತಿ ತಂದಾಗ ನಾವು ಹೋಗಿ ಅವ್ರನ್ನ ಮನೆಗೆ ಹೋಗಿ ಅಭಿನಂದಿಸುವಂಥದ್ದು ಬಹಳ ಒಳ್ಳೇದು ಬೆಳವಣಿಗೆ ಅಂತೇಳಿ ಇವತ್ತು ನಾವು ಲಾಸ್ಟ್ ಟೈಮ್ ಅಲ್ಲಿ ನಮ್ಮ ಸಾಹಿತ್ಯ ಪರಿಷತ್ ನಾನು ಅಧ್ಯಕ್ಷರಾದ್ಮೇಲೆ ಈ ಶಿಕ್ಷಣ ಕ್ಷೇತ್ರ ಮತ್ತೆ ಸಾಹಿತ್ಯ ಕ್ಷೇತ್ರದಲ್ಲಿ ಯಾವ್ದೆಲ್ಲ ಸಾಧನೆ ಮಾಡಿದ್ರೆ ಅವ್ರೆಲ್ಲರನ್ನೂ ಗುರುತಿಸ್ಕೊಳ್ತಾ ಬಂದಿದ್ವಿ. ಹಾಗಾಗಿ ನಮ್ಮ ಪ್ರಖ್ಯಾತ ಒಂದು ಅವಿನ್ ಟಿವಿನಲ್ಲಿ ಲೈವ್ ಮಾಡಬೇಕು, ಹಾಗೆ ಒಂದು ಸಾಹಿತ್ಯ ಪರಿಷತ್ ಕಡೆಯಿಂದ ಒಂದು ಅಭಿನಂದಿಸಬೇಕು ಮನೆಯಲ್ಲಿ. ಅದಾದ್ಮೇಲೆ ನಂತರ ಕಾರ್ಯಕ್ರಮಗಳಲ್ಲಿ ಮತ್ತೆ ಅಭಿನಂದಿಸೋ ಕಾರ್ಯಕ್ರಮ ಇರುತ್ತೆ. ಹಾಗಾಗಿ ಮಾಡ್ಬೇಕು ಅಂತ ಒಂದು ಆಲೋಚನೆ ಮಾಡ್ಕೊಂಡು ಇವತ್ತು ನಾವು ಅವರಿಗೆ ಇವತ್ತು ಕಾರ್ಯಕ್ರಮಕ್ಕೆ ಬಂದ್ವಿ. ಬಹುಶಃ ನಮ್ಗೆ ಗೊತ್ತಿರ್ಲಿಲ್ಲ, ಒಬ್ರು ಮಾಸ್ಟ್ರು ಲೈವ್ ಅಲ್ಲಿ ಹಾಕಿದ್ರು, ನಮ್ಗೆ ಗ್ರೂಪ್ ಗಳಲ್ಲೆಲ್ಲ ಹಾಕಿದ್ರು, ಕೇಶವ ಮಾಸ್ಟರ್ ಅಂತೇಳಿ ರ್ಯಾಂಕಿಂಗ್ ಇದನ್ನ ಸರ್ಟಿಫಿಕೇಟ್ ಪ್ರಮಾಣ ಪತ್ರವನ್ನ ಅವರು ಎಲ್ಲ ಗ್ರೂಪ್ ಅಲ್ಲಿ ಹಾಕಿ ಆಮೇಲೆ ನಮ್ಗೆ ಗೊತ್ತಾಗಿದೆ. ಆಮೇಲೆ ನಾನು ಅವ್ರಿಗೆ ಫೋನ್ ಮಾಡಿ ತಿಳ್ಕೊಂಡು ಅವಾಗ ಇವ್ರು ಹೇಳಿದ್ರು, ಪ್ರಖ್ಯಾತ ಹೇಳಿದ್ರು, ನನಗೆ ಅಣ್ಣ ಲೈವ್ ಎಲ್ಲ ಬೇಡ, ನನಗೆ ಇಂಟರ್ವ್ಯೂ ಎಲ್ಲ ಮಾಡ್ಸೋದು ಬೇಡ ಅಂತೇಳಿ. ಇಲ್ಲ, ನಿಮ್ ಸಾಧನೆ ಸಣ್ಣದಲ್ಲ ಅದು, ಹಾಗಾಗಿ ಅದನ್ನ ಒಂದು ಇರ್ಲಿ ಮಾಡೋಣ ಅಂತೇಳಿ ಹೇಳಿದ್ರು. ಹಾಗೆ ನಮ್ಮ ಕರ್ನಾಟಕ ನಮ್ಮ ಬಣಕಲ್ ಹೋಬಳಿನಲ್ಲಿ ಕನ್ನಡ ಶಾಲೆಗಳು ಸರ್ಕಾರಿ ಹೈಸ್ಕೂಲ್ ನಲ್ಲಿ 100% ರಿಸಲ್ಟ್ ಬಂದಿರತಕ್ಕಂತ ಶಾಲೆಗಳಿಗೆ ನಮ್ಮ ಸಾಹಿತ್ಯ ಪರಿಷತ್ ಕಡೆಯಿಂದ ಈ ಬಾರಿ ಒಂದು ವಿಶೇಷವಾಗಿ ಆ ಶಾಲಾ ಮಕ್ಕಳಿಗೆ, ಎಲ್ಲ ಮಕ್ಕಳಿಗೂ ಅಭಿನಂದನಾ ಕಾರ್ಯಕ್ರಮ ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ. ಅದರಲ್ಲಿ ನಮ್ಮ ಬಣಕಲ್ ಹೋಬಳಿನಲ್ಲಿ ಕೊಡಗೇರ ಪ್ರೌಢಶಾಲೆ 100% ಫಲಿತಾಂಶ ಬಂದಿದೆ. ಅದ್ರ ಜೊತೆಗೆ ಕನ್ನಡದಲ್ಲಿ 125ಕ್ಕೆ 125 ಅಂಕ ಬಂದವರ ಮಕ್ಕಳನ್ನ ನಾವು ಕಳೆದ ಬಾರಿನೂ ಅಭಿನಂದನಾ ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಯಕ್ರಮನ ಮುಂದಿನ ದಿನಗಳಲ್ಲಿ ಮತ್ತೆ ಬಣಕಲ್ ಸಾಹಿತ್ಯ ಪರಿಷತ್ ಮಾಡುತ್ತೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಬಯಸ್ತೀನಿ. ಓಕೆ, ಧನ್ಯವಾದಗಳು ಲೋಕೇಶ್ ಅವರೇ. ಬನ್ನಿ ಶಂಕರ್ ಅವರೇ, BSP ಲೀಡರ್ ಕೂಡ ತನ್ನ ಹುಟ್ಟೂರು, ಅದರ ಜೊತೆನಲ್ಲಿ ತನ್ನ ಪಕ್ಕದ ಮನೆ, ಜೊತೆನಲ್ಲಿ ನನ್ನ ಫ್ಯಾಮಿಲಿ ಅನ್ನೋ ಎಲ್ಲ ಅಟ್ಯಾಚ್ಮೆಂಟ್ ಅನ್ನು ಇಟ್ಕೊಂಡಂತವ್ರು. ಹಾಗಾಗಿ ಶಂಕರ್ ಅವರೇ, ಪ್ರಖ್ಯಾತ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ನಾನು ಹೇಳೋದು ಅಂತಂದ್ರೆ ಅವನೊಬ್ಬ ಸೈಲೆಂಟ್ ಹುಡುಗ. ಸೈಲೆಂಟ್ ಇದ್ರೆ ಮಾತ್ರ ಅದು ಯಶಸ್ವಿಗೆ ಏನು ಮೂಲ ಸೂತ್ರ ಅಂತಕ್ಕಂಥದ್ದು. ಯಾಕಂತಂದ್ರೆ ಈಗ ಏನ್ ಮಾಡ್ಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದನ್ನ ಹೇಳ್ತಾ ಇದ್ರೆ ಮಾಡಕ್ ಆಗಲ್ಲ. ಅದು ಹೇಳ್ದಲ್ಲೇ ಇದ್ದು ಮಾಡ್ತಕ್ಕಂಥದ್ದು ಅದು ಸಾಧನೆ. ಅದು ಅದರಿಂದ ಇವತ್ತು ಒಳ್ಳೆ ಯೂನಿವರ್ಸಿಟಿಲಿ ಅವನು ರ್ಯಾಂಕ್ ಅಂತ ಬಂದಿದ್ದಾನೆ. ಊರಿಗೆ ಒಂದು ಹೆಸರು ಸಹಿತ ತಂದ್ಕೊಟ್ಟಿದ್ದಾನೆ. ಈಗಾಗಲೇ ಲೋಕೇಶ್ ಅವರು ಹೇಳಿದಾಗೆ ನಿಂಗಮ್ಮ ಬೊಮ್ಮಯ್ಯ ಸರ್ಕಾರಿ ಪ್ರೌಢಶಾಲೆ ಬೆಟಗೆರೆ, ಇಲ್ಲಿ ವಿದ್ಯಾಭ್ಯಾಸ ಮಾಡಿದಂತ ಪ್ರಖ್ಯಾತ ಇವರು ಗುರುಗಳಾಗಿರ್ತಕ್ಕಂಥ ಶ್ರೀನಿವಾಸ್ ಅಂತಕ್ಕಂಥವ್ರೊಬ್ರು ಟೀಚರ್ ಇದ್ರು. ಅವರು ಉತ್ತಮವಾಗಿ ತಾಲೂಕಲ್ಲೇ ಹೆಸರನ್ನ ಪಡಿತಕ್ಕಂಥವ್ರು ಮತ್ತು ಜಿಲ್ಲಾ ಮಟ್ಟದಲ್ಲೂ ಸಹಿತ ಹೆಸರನ್ನ ಪಡಿತಕ್ಕಂಥ ವ್ಯಕ್ತಿ. ಅವರು ಅಮೇಚೂರ್ ಕಬಡ್ಡಿ ಸಂಸ್ಥೆ ಏನಿದೆ ಅದರ ಜಿಲ್ಲಾ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ರು. ಅವರ ಶಿಷ್ಯನಾಗಿ ಅಲ್ಲಿ ಬೆಟಗೆರೆ ಶಾಲೆಯಿಂದಲೂ ಸಹಿತ ಕ್ರೀಡೆ ಏನು ಅವರಿಂದಲೇ ಹೇಳ್ತಾ ಇದ್ರು. ನಾನು ಏನು ಪ್ರೈಮರಿ ಶಾಲೆಯಿಂದ ಕ್ರೀಡೆಯಲ್ಲಿ ತೊಡಗಿಸ್ಕೊಂಡಿದ್ದೆ, ಅದೇ ರೀತಿ ಏನು ನಿಂಗಮ್ಮ ಬೊಮ್ಮಯ್ಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೆಲಸ ಮಾಡೋ ಅಲ್ಲಿ ಓದಂತ ಸಂದರ್ಭದಲ್ಲಿ ಅಲ್ಲಿ ಹೆಚ್ಚು ಕಬಡ್ಡಿಗೆ ಹೆಚ್ಚು ಒತ್ತು ಕೊಟ್ಟು ಒಳ್ಳೆ ಕ್ರೀಡಾಪಟುವಾಗಿ ಅಲ್ಲಿಂದ ಹೊರಹೊಮ್ಮಿ ಈಗ
ರಾಜ್ಯ ಮಟ್ಟದ ಹತ್ತತ್ರ ಗುರುಸ್ಲಿಕ್ಕೆ ಈಗ ಹೊರಟಿದ್ದಾನೆ. ಅವರಿಗೆ ಮುಂದೆ ಒಳ್ಳೇದಾಗ್ಲಿ ಅಂತೇಳಿ ನಾನು ಗ್ರಾಮಸ್ಥರ ಪರವಾಗಿ ನನ್ನ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತೆ ಪ್ರಖ್ಯಾತ ಅವರು ಈಗಾಗಲೇ ನಮ್ಮೂರಿಗೆ ಮತ್ತೊಬ್ಬ ನಿತಿನ್ ಅಂತಕ್ಕಂಥ ಒಬ್ಬ ಅದೇ ಪಿ ಟೀಚರ್ ಶಿಷ್ಯನಾಗಿ ಅವನು ಸಹಿತ ರಾಜ್ಯ ಮಟ್ಟದಲ್ಲಿ ಕಬಡ್ಡಿ ಕ್ರೀಡಾಪಟುವಾಗಿ ಆಟ ಆಡಿದ್ದಾನೆ. ಅದಕ್ಕಿಂತ ಮೊದಲು ನಿಸರ್ಗ ಅಂತಕ್ಕಂಥ ಹುಡುಗಿಯೂ ಕೂಡ ಇದೇ ಶಾಲೆಯಲ್ಲಿ ಇದೇ ಗುರುಗಳಾದಂತ ಪಿಟಿ ಟೀಚರ್ ಆಗಿರ್ತಕ್ಕಂಥ ಶ್ರೀನಿವಾಸ್ ಸರ್ ಅವರ ಶಿಷ್ಯರಾಗಿರ್ತಕ್ಕಂಥ ನಿಸರ್ಗ ಕೂಡ ರಾಜ್ಯ ಮಟ್ಟದಲ್ಲಿ ಆಡಿದಾಳೆ, ಕಬಡ್ಡಿ ಆಡಿದಾಳೆ. ಅದರಿಂದ ಬೆಟಗೇರಿಯಲ್ಲಿ ಕಬಡ್ಡಿಗೆ ಹಾಗೆ ಈ ಶಾಲೆಗೆ ಹೆಸರು ಬಂದಿದೆ. ಅದ್ರಲ್ಲೂ ಎಲ್ಲ ಕಾರಣ ಅಂತಂದ್ರೆ ಶ್ರೀನಿವಾಸ್ ಅಂದ್ರೆ ತಪ್ಪಾಗಲಾರದು. ಯಾಕಂತಂದ್ರೆ ಅವರು ಈ ಶಾಲೆಗೆ ಹೆಚ್ಚು ಕಬಡ್ಡಿಗೆ ಒಲವು ಕೊಟ್ಟಿದ್ರಿಂದ ಇವತ್ತು ಪ್ರಖ್ಯಾತ ಅಂತಕ್ಕಂಥ ಒಬ್ಬ ವ್ಯಕ್ತಿ ಯೂನಿವರ್ಸಿಟಿಯಲ್ಲಿ ರ್ಯಾಂಕ್ ಗಳಿಸಲಿಕ್ಕೆ ಸಾಧ್ಯ ಆಗಿದೆ. ಮುಂದಿನ ಭವಿಷ್ಯ ಅವನಿಗೆ ಒಳ್ಳೇದಾಗ್ಲಿ. ಮುಂದೆ ಹೆಚ್ಚೆಚ್ಚು ಅವನಿಗೆ ಕಬಡ್ಡಿಯಲ್ಲಿ ಏನು ಅವನ ಆಸೆ ಏನಿದೆ ಮುಂದೆ ಕಾಲೇಜುಗಳಲ್ಲಿ ಅಥವಾ ಕಾಲೇಜ್ ಹೈಸ್ಕೂಲ್ಗಳಲ್ಲಿ ಅವನಿಗೆ ತರಬೇತಿ ನೀಡಲಿಕ್ಕೆ ಅವಕಾಶ ಸಿಗಲಿ ಅಂತಕ್ಕಂಥ ಮಾತನ್ನ ಅವ್ರಿಗೆ ನಾನು ಶುಭ ಹಾರೈಸ್ತೇನೆ. ಅಂದ್ರೆ ನೀವ್ ಹೇಳದಂಗೆ ಅಂದ್ರೆ ನನ್ನ ಊರಿನಲ್ಲೇ ಹುಟ್ಟಿದವರು, ನನ್ನ ಊರಿನವರಿಂದನೇ ನನ್ನ ಊರಿನ ಶಾಲೆಗೆ ಒಂದು ತರಬೇತಿಯನ್ನ ನೀಡತಕ್ಕಂಥ ಶಕ್ತಿನ ಪ್ರಖ್ಯಾತ ಅವ್ರು ಗಳಿಸ್ಕೊಂಡಿದ್ದಾರೆ. ಅವ್ರು ಎಲ್ಲೇ ಇರ್ಲಿ, ಎಲ್ಲೇ ಕೆಲಸ ಮಾಡ್ಲಿ, ಆ ಊರಿನ ಹುಡುಗರ ವಿದ್ಯಾಭ್ಯಾಸಕ್ಕೆ ಮತ್ತೆ ಸ್ಪೋರ್ಟ್ಸ್ಗೆ ಉನ್ನತ ಒಂದು ದಾರಿ ತೋರಿಸ್ತಾರೆ ಅಂತ ಅನ್ಕೊಬಹುದು ಸರ್. ಗ್ಯಾರಂಟಿ ಸರ್. ಆಮೇಲೆ ಜೊತೆಗೆ ಈ ಶಾಲೆಯ ಒಳಗಡೆ ಅದು ಏನು ಶ್ರೀನಿವಾಸ್ ಅವರು ಕನಸ್ಕೊಂಡಿದ್ರು, ಇಲ್ಲಿ ಎಲ್ಲಾ ಬಡ ಮಕ್ಕಳೇ ಇರೋದ್ರಿಂದ, ಕೂಲಿ ಮಾಡಿ ಬದುಕ್ತಕ್ಕಂಥ ಮಕ್ಕಳು ಆಗಿರೋದ್ರಿಂದ ಇವರಿಗೆ ಮುಂದೆ ಕ್ರೀಡೆಯಲ್ಲಿ ಮುಂದೆ ಹೋಗ ಹಣಕಾಸಿನ ತೊಂದರೆ ಆಗ್ಬಹುದು. ಅದರಿಂದ ನಾನು ಏನಾದ್ರೂ ಒಂದು ಕೆಲಸ ಮಾಡಬೇಕು ಅಂತಂದಾಗ ಇಲ್ಲೊಂದು ಟ್ರಸ್ಟ್ ಮಾಡಬೇಕು, ಸ್ಪೋರ್ಟ್ಸ್ ಕ್ಲಬ್ ಮಾಡಬೇಕು ಅಂತ ಹೇಳಿ ಒಂದು ಮನಸ್ಸು ಇಟ್ಕೊಂಡಿರ್ತಕ್ಕಂಥದ್ದು ಶ್ರೀನಿವಾಸ್ ಅವರು. ಅದರಿಂದ ಬೈರೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಅಂತ ಮಾಡಿದ್ರು. ಅದರಲ್ಲಿ ಸ್ಪೋರ್ಟ್ಸ್ ಅಧ್ಯಕ್ಷರಾಗಿ ಎಚ್ ಶಿವಕುಮಾರ್ ಅಂತೇಳಿ, ಕೆ ಶಿವಕುಮಾರ್ ಅಂತೇಳಿ ಅಳಿಕೆಯವರು ಅವರು ಅಧ್ಯಕ್ಷರಾಗಿದ್ದಾರೆ. ಅದರಲ್ಲಿ ನಾನು ಕೂಡ ಇದ್ದೀನಿ ಸಮಿತಿ ಒಳಗಡೆ. ಹಂಗಾಗಿ ಅಲ್ಲಿ ಕೆಲವೊಂದಿಷ್ಟು ಮಕ್ಕಳಿಗೆ ಏನು ಅವ್ರಿಗೆ ಡ್ರೆಸ್ ಕೊಡ್ತಕ್ಕಂಥದ್ದಾಗ್ಲಿ ಅಥವಾ ಬೇರೆ ಕಡೆ ಏನಾದ್ರು ಕಬಡ್ಡಿ ಟೀಮ್ಗಳು ಆ ಶಾಲೆಯಿಂದ ಬೇರೆ ಶಾಲೆಗೆ ಏನಾದ್ರು ಬೇರೆ ಜಿಲ್ಲೆಗಳಿಗೆ ಏನಾದ್ರು ಹೋಗುವಂತ ಸಂದರ್ಭದಲ್ಲಿ ಹಣಕಾಸು ವ್ಯವಸ್ಥೆ ಮಾಡ್ಕೊಡುವಂಥದ್ದು ಇದು. ಹಂಗಾಗಿ ಆ ಒಂದು ಟ್ರಸ್ಟ್ ಮುಖಾಂತರ ಸಹಿತ ಕೆಲವು ಮಕ್ಕಳಿಗೆ ಅನುಕೂಲ ಆಗಿದೆ. ಅದರಲ್ಲೂ ಪ್ರಖ್ಯಾತನೂ ಸಹಿತ ಅದಕ್ಕೆ ಒಗ್ಗೂಡಿದಾನ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರಿಂದ ಈ ಬೈರೇಶ್ವರ ಟ್ರಸ್ಟ್ ಇವರು ಪ್ರಖ್ಯಾತನಿಗಲ್ಲ, ಪ್ರಖ್ಯಾತನಂತ ಮುಂದೆ ಬರ್ತಕ್ಕಂಥ ಯಾರಿದ್ದಾರೆ ಕ್ರೀಡಾಪಟುಗಳು, ಕಬಡ್ಡಿ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಇನ್ನಿತರ ಯಾವುದೇ ಕ್ರೀಡೆಯಲ್ಲಿ ಮುಂದೆ ಬರ್ತಕ್ಕಂಥ ಯುವಕರಿಗೆ ಅದು ಮುಂದೆ ಸಪೋರ್ಟ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳಿ ಈ ಒಂದು ಸಂದರ್ಶನದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು ಸರ್. ಈಗ ಧರ್ಮಸ್ಥಳದ ಒಂದು ಸಂಘದವರು ಬನ್ನಿ, ನೀವು ಕೂಡ ಅವ್ರಿಗೆ ಆನರ್ ಮಾಡಿದ್ರಿ. ಪ್ರಖ್ಯಾತನ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಸರ್? ಎಲ್ರಿಗೂ ನಮಸ್ಕಾರ. ಮೂಡಿಗೆರೆ ತಾಲೂಕು ಬೆಟಗೇರಿ ಗ್ರಾಮ ಪಂಚಾಯತಿನ ನಮ್ಮ ಹೆಮ್ಮೆಯ ಪ್ರಖ್ಯಾತನಿಗೆ ಇಷ್ಟೊತ್ತಂಗ ತುಂಬಾ ಚೆನ್ನಾಗಿ ಸಂದರ್ಶನದಲ್ಲಿ ಭಾರಿ ಚೆನ್ನಾಗಿ ಖುಷಿ ಆಯ್ತು. ಇವರ ಮುಂದಿನ ತರಬೇತಿ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಯುವಕರನ್ನ ಹೊರಹೊಮ್ಮಿಸಿ ಒಳ್ಳೆ ಯುವ ಶಕ್ತಿನ ಹೊರಹೊಮ್ಮಿಸಬೇಕು ಅಂತ ಹೇಳ್ಕೊಂತ ನನ್ನ ಎರಡು ಮಾತನ್ನ ಅವಕಾಶ ಕೊಟ್ಟಿದ್ದೇನೆ. ಓಕೆ, ಧನ್ಯವಾದಗಳು ಸರ್. ಈಗ ಕೊನೆಯದಾಗಿ ಕುಮಾರ್ ಅವರು ಮಾಜಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು, ಅವರಿಗೆ ಒಂದು ಪಂಚಾಯತಿ ಒಳಗಡೆ ಈ ತರದ ಒಂದು ಆಸಕ್ತಿ ಇರುತ್ತೆ. ಯಾರು ನನ್ನ ಊರಿನವರು, ಅವ್ರನ್ನ ಗುರುಸ್ಬೇಕು, ಅವ್ರಿಗೆ ಏನಾದ್ರು ಸಹಕಾರ ಮಾಡಬೇಕು ಅನ್ನೋ ಮನಸ್ಸು ಇರುತ್ತೆ. ಈಗ ಅವಧಿ ಮುಗಿದೋಗಿದೆ, ಆದ್ರೂ ಕೂಡ ಬೆಟಗೇರಿನಲ್ಲಿ ಅವ್ರು ಇರೋದ್ರಿಂದ ಈಗಾಗಲೇ ಒಂದು ರಾಮೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಅಂತ ಹೇಳಿ ಭೈರವೇಶ್ವರ ಸ್ಪೋರ್ಟ್ಸ್ ಕ್ಲಬ್ ಅಂತ ಮಾಡಿದ್ದಾರೆ ಅಂತ ಹೇಳಿ. ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಇನ್ ಮುಂದೆ ಆದ್ರೂ ಕೂಡ ಬೆಟಗೇರಿನಲ್ಲಿ ಒಂದಷ್ಟು ಜನ ಸ್ಪೋರ್ಟ್ಸ್ ಆಡಂತವ್ರನ್ನ ಗುರುಸ್ತಕ್ಕಂಥದ್ದು, ಆ ಗುರುಸ್ತಕ್ಕಂಥ ಜವಾಬ್ದಾರಿ ಯಾರು ಅಂತಂದ್ರೆ ಅದು ಪ್ರಖ್ಯಾತನ ಮೇಲೆ ಜಾಸ್ತಿ ಹೊಣೆಗಾರಿಕೆ ಇರುತ್ತೆ ಅಂತ ನೀವು ಕೂಡ ಬಯಸಿದಿರಿ. ಪ್ರಖ್ಯಾತನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಪ್ರಖ್ಯಾತನ ಬಗ್ಗೆ ಈಗ ನಾವು ನಮ್ಮ ಪಂಚಾಯತ್ ವ್ಯಾಪ್ತಿ, ಈಗ ನಮ್ದು ಕೋಳೂರು ಆಗಿದ್ರು ಕೂಡ ಬೆಟಗೇರಿ ಪಂಚಾಯತ್ ಅಂದಮೇಲೆ ಎಲ್ಲ ಕೋಳೂರು, ಬೆಟಗೇರಿ, ಯಲಗುಡ್ಡೆ ಎಲ್ಲ ಹತ್ರ ಸೇರಿ. ಅದರಿಂದ ನಮ್ಮ ಊರಿಗೆ ಒಂದು ಇಡೀ ಪಂಚಾಯತಿ ವ್ಯಾಪ್ತಿಗೆ ಎಲ್ಲರಿಗೂ ಒಂದು ಒಳ್ಳೆ ಇದು ಏನು ಮುನ್ಸೂಚನೆ, ಮುಂದೆ ಈ ತರದ ಹುಡುಗ ಮತ್ತೆ ಇವು ಪ್ರಖ್ಯಾತನಲ್ಲಿ ಇನ್ನಷ್ಟು ನಮ್ಮ ಪಂಚಾಯತಿ ವ್ಯಾಪ್ತಿಲಾಗಲಿ ಎಲ್ಲ ಬೇರೆ ಹೊರಗಡೆ ಯಾವ್ದು ಕಾಲೇಜಿಗೆ ಹೋದ್ರು ಅಲ್ಲಿ ಇನ್ನಷ್ಟು ಹುಡುಗರನ್ನ ತಯಾರು ಮಾಡಿ ನಮ್ಮ ರಾಜ್ಯಕ್ಕೆ, ನಮ್ಮ ಊರಿಗೆ, ನಮ್ಮ ಜಿಲ್ಲೆಗೆ ಎಲ್ಲ ಮತ್ತಷ್ಟು ಏನು ಸ್ಪೋರ್ಟ್ಸ್ ಅಲ್ಲಿ
ಹುಡುಗರನ್ನೆಲ್ಲ ತಯಾರು ಮಾಡಿಬಿಟ್ಟು ಒಂದು ರಾಜ್ಯಕ್ಕೆಲ್ಲ ಒಂದು ಒಳ್ಳೆ ಹೆಸರು ಕೊಡಿಸೋಂಥ ಕೆಲಸ ಪ್ರಖ್ಯಾತರ ಮೇಲೆ ಜವಾಬ್ದಾರಿ ಬಿದ್ದಿದೆ ಈಗ. ಯಾಕಂದ್ರೆ ಈಗ ಒಂದಷ್ಟು ಸರ್ಕಾರಿ ಏನಾದ್ರು ಕಾಲ್ ಮಾಡಿದ್ರೆ ಇವರಿಗೆ ಒಂದು ಉದ್ಯೋಗ, ಸರ್ಕಾರಿ ಉದ್ಯೋಗ ಸಿಕ್ಕಿ ಒಂದಷ್ಟು ಬೇರೆ ಕಡೆ ಬೇರೆ ಸರ್ಕಾರಿ ಶಾಲೆಗಳು ಸೇರ್ಬಿಟ್ಟು ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ಆದ್ರೆ ಸರ್ಕಾರಗಳು ಈಗ ಕಾಲ್ನೇ ಮಾಡ್ತಿಲ್ಲ ಪಾಪ. ಈಗ ನಾವು ಓದಿ MP.Ed ಸೆಕೆಂಡ್ ರ್ಯಾಂಕ್ ಬಂದಿದ್ದಾರೆ, ಆದ್ರೆ ಸರ್ಕಾರ ಕಾಲ್ ಮಾಡ್ತಿಲ್ಲ. ಸರ್ಕಾರಿ ಹುದ್ದೆಗಳು ಸಿಗ್ತಲ್ಲ, ಪಾಪ ಬಡತನದಲ್ಲಿ ಓದಿಸಿರ್ತಾರೆ ತಂದೆ ತಾಯಿಗಳು. ಆದ್ರೆ ನಮ್ಮ ಸರ್ಕಾರಗಳು ಒಂದಷ್ಟು ಇಂಥವನ್ನೆಲ್ಲ ಗುರುಸ್ಬಿಟ್ಟು ಸರ್ಕಾರ ಕಾಲ್ ಮಾಡ್ಬೇಕು. ಯಾಕಂದ್ರೆ ಈಗ ಇಷ್ಟೆಲ್ಲ ಕಷ್ಟಪಟ್ಟು ಶ್ರಮ ಪಟ್ಟಿದ್ದಾರೆ ನೋಡಿ, ಸ್ಕೂಲಿಂದ ಹಿಡಿದು ಎಷ್ಟು ಕೂಲಿನಲ್ಲಿ ಏನಾದ್ರು ಮಾಡಿ ಬೆಳೆಸಿರ್ತಾರೆ. ಆದ್ರೆ ಹುಡುಗರಿಗೆ ಕೆಲಸ ಸಿಕ್ಕಿದಾಗ ಒಂದು ಅವರು ಮುಂದುವರಿಯೋದಲ್ದೇ ಮತ್ತೆ ಅವ್ರ ಕುಟುಂಬನ ಸಮೇತ ಒಂದು ಚೆನ್ನಾಗಿ ನೋಡ್ಕೊಳ್ಳೋಂಥ ಭವಿಷ್ಯ ರೂಪಿಸ್ತಾರೆ. ಈಗ ಬರೀ ಏನೋ ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ರೆ ಇಷ್ಟೆಲ್ಲ ಸಾಧನೆ ಮಾಡಿ ಪ್ರೈವೇಟ್ ಅಲ್ಲಿ ಕೆಲಸ ಮಾಡ್ಕೊಂಡಿದ್ರೆ ಸ್ವಲ್ಪ ಕನಿಷ್ಠ ಸಂಬಳಕ್ಕೆ ಕೆಲಸ ಮಾಡ್ಕೊತಾರೆ, ಆದ್ರೆ ಅವ್ರ ಕುಟುಂಬನ ನಿರ್ವಹಿಸಕ್ಕಾಗಲ್ಲ. ಬಟ್ ಅವರು ಮತ್ತೆ ಮುಂದೆ ದೊಡ್ಡ ಮಟ್ಟದಲ್ಲಿ ಏನಾದ್ರು ಅಚೀವ್ ಮಾಡೋಕ್ಕೂ ಕಷ್ಟನೇ. ಆದ್ರಿಂದ ಸರ್ಕಾರಗಳು ಇಂಥ ಒಂದು ಗಮನದಲ್ಲಿ ಇರಿಸ್ಕೊಂಡು ಒಳ್ಳೆ ಉದ್ಯೋಗಗಳನ್ನು ಸೃಷ್ಟಿ ಮಾಡಬೇಕು. ಹಾಗೆ ಪ್ರತ್ಯೇಕರಿಗೆ ಏನು ಹೇಳೋದಂದ್ರೆ, ನಾನು ಇನ್ನಷ್ಟು ನಮ್ಮ ಹುಡುಗರು ಇಲ್ಲಿ ಏನಾದ್ರು ಬೆಟಗೇರಿ ಪಂಚಾಯತ್ ವ್ಯಾಪ್ತಿಲಿರೋ ಮಕ್ಕಳಿಗೆ ತರಬೇತಿ ಕೊಟ್ಟು ನಿಮ್ಮಿಂದ ಇನ್ನಷ್ಟು ಮಕ್ಕಳು ಆಗಲಿ ಉತ್ತಮವಾಗಿ ಬೆಳೀಲಿ ಅಂತ ನಾನು ಅವರಿಗೆ ಈ ಸಂದರ್ಭದಲ್ಲಿ ಸಂದರ್ಶನ ಕರೆದು ಹಾರೈಸ್ತೀನಿ. ಓಕೆ ಸರ್, ಓಕೆ, ಧನ್ಯವಾದಗಳು. ಅವರ ಅಣ್ಣ STMC ಬನ್ನಿ. ಇನ್ನೊಬ್ರು ಇದ್ದಾರೆ, ಇವರು ಕೂಡ BSP ಲೀಡ್ರು. ಹೊನ್ನೇಶ್ ಅವರೇ, ನೀವು ಕೂಡ STMC ಅಧ್ಯಕ್ಷರಾಗಿದ್ದೀರಿ ಇಲ್ಲಿ. ಈಗ STMC ಅಧ್ಯಕ್ಷರಾಗಿ ಅಥವಾ ನಿಮ್ಮ ಊರಿನವರಾಗಿ ಪ್ರಖ್ಯಾತನ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಾವು 9ನೇ ತಾರೀಕಿಗೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಆಚರಣೆ ಮಾಡ್ತಿದ್ದೀವಿ ಬೆಟಗೇರಿಯಲ್ಲಿ. ನಾವೆಲ್ಲರೂ ಊರ್ನವ್ರು ಸೇರ್ಬಿಟ್ಟು ಸನ್ಮಾನ ಮಾಡಬೇಕು. ಪ್ರಖ್ಯಾತ ಮಾಡಿರ್ತಕ್ಕಂಥ ಸಾಧನೆನ ಏನು ಈಗ ಇವರ ಹಿಂದೆ ಬರ್ತಕ್ಕಂಥ ಮಕ್ಕಳಿಗೆ ಇವರೊಂದು ಮಾದರಿ ಅನ್ನೋದನ್ನ ನಾವು ತೋರಿಸ್ಬೇಕನ್ನೋದು ನಾವು ಅಂದ್ಕೊಂಡಿದ್ದೀವಿ. ಹಾಗಾಗಿ ನಾವು ಈಗ ನಾನು STMC ಲಿಂಗಮ್ಮ ಬೊಮ್ಮೆ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಾನು ಅಧ್ಯಕ್ಷರಾಗಿ 4 ವರ್ಷದಿಂದ ಕೆಲಸ ಮಾಡ್ತಿದ್ದೀನಿ. ನಮ್ಮ ಮಕ್ಕಳಿಗೂ ಕೂಡ ಅದನ್ನ ಇವತ್ತೇನು ಓದ್ತಾ ಇದ್ದಾರೆ 8th 9th 10th ಮಕ್ಕಳಿಗೆ, ಅವ್ರಿಗೂ ಕೂಡ ಅದನ್ನ ನೀವೇನಾದ್ರೂ ಓದುವ ಜೊತೆಗೆ ನೀವು ಏನಾದ್ರೂ ನಿಮ್ಮ ಕಾಲಿನ ಮೇಲೆ ನಿಲ್ತಕ್ಕಂಥ ಕೆಲಸನ ನೀವು ಮಾಡಬೇಕು. IAS IPS ನೀವುಗಳು ವಿದ್ಯಾವಂತರಾಗಿ ನಿಮ್ಮ ತಂದೆ ತಾಯಿ ಸಾಕ್ತಕ್ಕಂಥ ಕೆಲಸಗಳನ್ನು ಮಾಡ್ಬೇಕನ್ನೋದು ಪ್ರತಿ ಬಾರಿ ನಾವೆಲ್ಲರೂ ಸೇರಿ ಮಾತಾಡ್ತಿರ್ತೀವಿ. ಹಾಗಾಗಿ ಪ್ರಖ್ಯಾತರು ಈಗ ರ್ಯಾಂಕ್ ತಗೊಂಡ್ರಿಂದ ಈಗ ಓದ್ತಕ್ಕಂಥ ಮಕ್ಕಳಿಗೆ ಒಂದು ಪ್ರೇರಣೆ ಅಂತೇಳಿ ನಾನು ಅನ್ಕೊಂತೀನಿ. ಹಾಗಾಗಿ ಇವರು ಏನು ಈಗ ಓದ್ತಕ್ಕಂಥ ಮಕ್ಕಳಿಗೆ ಇವ್ರ ಸಾಧನೆನ ಅವ್ರು ತೋರಿಸ್ಕೊಂಡು ಅವರು ಕೂಡ ನಾವೇನಾದ್ರೂ ಮಾಡ್ಬೇಕು ನಮ್ಮ ಜೀವನದಲ್ಲಿ ಅಂತೇಳಿ ಇವ್ರನ್ನ ಪ್ರೇರಣೆಯಾಗಿ ಇಟ್ಕೊಂಡು ಅವರು ಇವ್ರ ರೀತಿಯ ಒಳ್ಳೊಳ್ಳೆ ಹುದ್ದೆಗಳನ್ನ ಹೋಗ್ಬೇಕನ್ನೋದೇ ಒಂದು ಆಸೆ. ಓಕೆ ಸರ್, ಈಗ ನಾಡ್ದು ಅಂಬೇಡ್ಕರ್ ಜಯಂತಿ ದಿವಸ ಇವ್ರಿಗೆ ಸನ್ಮಾನ ಮಾಡ್ತೀವಿ ಅಂತ ಹೇಳಿದ್ರಿ. ಈಗ ಎಲ್ಲರೂ ಕೂಡ ಬಕ್ಕಿ ಮಂಜು ಆದಿಯಾಗಿ ನಾವೆಲ್ಲ ನೋಡಿದೀವಿ. ಎಲ್ಲರ ಮೇಲೂ ಶಾಲು ಹಾರ ಎಲ್ಲ ತುಂಬಿ ಹೋಗಿದ್ದಾವೆ. ಇನ್ ಮುಂದೆನಾದ್ರು ಒಂದು ಬದಲಾವಣೆ ಮಾಡ್ಕೊಳ್ಳಿ. ಈಗ ಅವರು ಅವತ್ತಿನ ದಿನ ಅವರಿಗೆ ನೋಡಿ ಇಲ್ಲಿ ಇವ್ರಿಗೆ ಇಷ್ಟೆಲ್ಲ ಕೊಟ್ಟಿದ್ದೀನಿ, ಏನು ಟೋಟಲ್ ಆಗಿ ಮಾರಿ 100 ರೂಪಾಯಿ ಸಿಗಕ್ಕಿಲ್ಲ ಒಟ್ಟಿಗೆ. ಹಂಗಾಗಿ ನೀವು ಹಾರ ಶಾಲು ಕೊಡೋದ್ರ ಜೊತೆಗೆ ಒಂದು ಕವರನ್ನು ಕೊಡೋಂತ ಒಂದು ವ್ಯವಸ್ಥೆನೆ ಮಾಡ್ಕೊಳ್ಳಿ. ಅವ್ರು ಯಾಕೆ ಶಾಲು ಹಾಕಲ್ಲ, ಯಾಕೆ ಹಾರ ಹಾಕಲ್ಲ ಅಂತ ಕೇಳಲ್ಲ, ಒಂದು ಹೂವಿನಾರ ಹಾಕಿ ಬೇಕಾದ್ರೆ. ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ಯಾರೇ ಪ್ರತಿಭಾವಂತರು ಇವತ್ತು ಈ ತರ ಹೆಚ್ಚು ಮಾರ್ಕ್ಸ್ ತೆಗೆದು ಒಂದು ಈ ಮೂಡಿಗೆರೆಗೆ ಒಂದು ಕೀರ್ತಿ ತಂದಿದ್ರೆ, ರಾಜ್ಯಕ್ಕೆ ಕೀರ್ತಿ ತಂದಿದ್ರೆ, ಸ್ವಲ್ಪ ಹಾರ ಇದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ ಅದ್ರ ಜೊತೆನಲ್ಲಿ ಅವನ ಬದುಕಿಗಾಗಿ ಒಂದು ಕವರನ್ನ ಕೊಡಿ ಅಂತಕ್ಕಂಥದ್ದು ನಮ್ಮ ಅವಿನ್ ಟಿವಿಯ ಒಂದು ಆಶಯ. ಹಾಗಾಗಿ ಓಕೆ ಸರ್, ಹಾಗಾದ್ರೆ ಅವರ ಅಣ್ಣ ಎಲ್ಲ ಹೋದ್ರು, ಅಣ್ಣ ತಂಗಿ ಎಲ್ಲ ಮಾತಾಡಿ. ನೋಡಿ, ಒಂದು ಬಡತನದಲ್ಲಿ ಇರ್ತಕ್ಕಂಥ ಮನೆ, ಅವ್ರು ನೋಡಿ ತಲೆನೇ ಎತ್ತಕ್ಕಾಗ್ತಾ ಇಲ್ಲ ಅವರಿಗೆ, ನಮ್ಮ ಇವರಿಗೆ. ಯಾಕಂದ್ರೆ ಬಹಳ ಎಲ್ಲರೂ ಕೂಡ ಕಷ್ಟಪಟ್ಟು ಪ್ರೋತ್ಸಾಹ ಮಾಡಿ ಅವ್ರನ್ನ ಇವತ್ತು ಒಂದು ಸ್ಟೇಜ್ಗೆ ಕಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಲವು ಸಂಘಟನೆಗಳಲ್ಲಿ ಸಂಘಟನೆಯವರು ಕೂಡ ಇವತ್ತು ಬಂದು ಎಲ್ಲರೂ ಕೂಡ ಅವರಿಗೆ ಒಂದು ಹಾರ ತುರಾಯಿನ ಹಾಕ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ನೋಡೋಣ, ಈಗ ಬಂದ್ರೆ ತಂಗಿ. ಈಗ ನೋಡಿ, ಒಂದು ಲೋಕೇಶ್ ಅವರ ಒಂದು ಅಭಿಮಾನ, ಒಂದು ಅಭಿಪ್ರಾಯ, ನನ್ನ ಊರಿನಲ್ಲೇ ನೀವು ಬೇರೆಯವರೆಲ್ಲರೂ ಮನೆಗಳಿಗೆ ಹೋಗಿ ಸಂದರ್ಶನ ಮಾಡ್ತೀರಿ, ಹಂಗಾಗಿ ಇಲ್ಲಿ ಪ್ರಖ್ಯಾತನ ಮನೆಯಲ್ಲೇ ಸಂದರ್ಶನ ಮಾಡ್ಲಿ, ಒಂದು ಅವ್ರಿಗೂ ಗೌರವ ಬರುತ್ತೆ ಅಂತ ಈಗೆಲ್ಲ ನಿಮ್ಗೆ ಒಂದು ಹೂವಿನಾರ ಹಾಕಿ ಒಂದು ಗೌರವಿಸಿದ್ದಾರೆ. ಏನ್ ಅನ್ನಿಸ್ತು ಸರ್? ತುಂಬಾ ಖುಷಿ ಆಗುತ್ತೆ ಸರ್. ಅಂದ್ರೆ ನನ್ಗೆ ಅನ್ಸಿದಂಗೆ ಇದೇನೋ ದೊಡ್ಡ ಸಾಧನೆ ಅಲ್ಲ ಅಂತ. ಯಾಕಂದ್ರೆ ಫಿಸಿಕಲಿ ಫಿಟ್ ಇದ್ದರು, ಮೆಂಟಲಿ ಸ್ಟ್ರಾಂಗ್ ಇದ್ದರು ಎಲ್ಲರೂ ರ್ಯಾಂಕ್ ತಗೊಬಹುದು.
ನಮ್ಮ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಫಿಸಿಕಲಿ ಮಾಡ್ಕೊಂಡು ಮೆಂಟಲಿ ಇದ್ ಮಾಡ್ಕೊಂಡು ನಾಲೆಡ್ಜ್ ತಗೊಂಡು ರ್ಯಾಂಕ್ ತಗೋಬಹುದು. ಬಟ್ ಇದರಲ್ಲಿ ನಾವು ನಾವೇನ್ ಅಚೀವ್ ಮಾಡ್ತೀವಿ ಅನ್ನೋದು ಮುಖ್ಯ. ಎಜುಕೇಶನ್ ತಗೊಂಡ್ವಿ ಅನ್ನೋದಕ್ಕಿಂತ ಎಜುಕೇಶನ್ ತಗೊಂಡಾದ್ಮೇಲೆ ಏನ್ ಮಾಡಿದ್ವಿ ಅನ್ನೋದು ಮುಖ್ಯ ಸರ್. ಅದಕ್ಕೆ ಎಜುಕೇಶನ್ ಆದ್ಮೇಲೆ ನಾವೇನ್ ಮಾಡ್ತೀವಿ ಅದು ಸಾಧನೆ ಅಂತ ನನ್ನ ಅನ್ಸಿಕೆ. ಇವೆಲ್ಲ ಸಾಧನೆ ಅದೆಲ್ಲ ಲೆಕ್ಕಕ್ಕೆ ಬರಲ್ಲ. ಮತ್ತೆ ಎಲಿಜಿಬಲ್ ಆಗುವಂತ ಎಕ್ಸಾಮ್ ಗಳನ್ನ ನಾವು ಪಾಸ್ ಮಾಡ್ಬೇಕು, ಅವುಗಳನ್ನ ಸಾಧನೆ ಅಂತ ಪರಿಗಣನೆ. ಅದಕ್ಕೆ ಲೊಕೇಶನ್ ಅವ್ರಿಗೆ ಹೇಳ್ದೆ ಇಂಟರ್ವ್ಯೂ ಬೇಡ ಅಣ್ಣ ಅಂತ. ಆದ್ರೆ ಒಂದೊಂದಂದ್ರೆ ನಮ್ಮ ಹುಡುಗರಿಗೆ ನಮ್ಮ ಯುವಕರಿಗೆ ಆದಷ್ಟು ಶಿಕ್ಷಣದಿಂದ ಹಿಂದೆ ಉಳಿತಿದ್ದಾರೆ ತುಂಬಾ. ಸ್ಕೂಲ್ ಬಿಡೋದಾಗಿರ್ಬೋದು ಈ ರೀತಿ, ಅದರಿಂದ ಆದಷ್ಟು ದೂರ ಉಳಿಸ್ಬೇಕು, ಎಚ್ಚೆತ್ಕೊಳ್ಬೇಕು ಅಂತ ಒಂದು ಇದ್ ಮಾಡ್ತೀನಿ ಸರ್. ಮತ್ತೆ ನಮ್ಮ ಗ್ರಾಮಸ್ಥರೆಲ್ಲರೂ ಯಾರು ಕೂಡ ಪ್ರತಿಯೊಂದು ಹಂತದಲ್ಲೂ ನಮ್ಮನ್ನ ಇದ್ ಮಾಡ್ತಿಲ್ಲ, ಎಲ್ಲದರಲ್ಲೂ ಸಪೋರ್ಟ್ ಮಾಡ್ತಾರೆ ಪ್ರತಿಯೊಂದು ವಿಚಾರದಲ್ಲೂ. ಇದೇ ರೀತಿ ಎಲ್ಲಾ ಹುಡುಗರಿಗೂ ಸಪೋರ್ಟ್ ಮಾಡ್ತಾ ಇರ್ಲಿ ಅಂತ ಹೇಳ್ತೀನಿ ಸರ್. ಓಕೆ, ಈಗ ಇನ್ನು ಸಾಮಾನ್ಯವಾಗಿ ಇಲ್ಲಿ ಸ್ಕೂಲ್ ಬಿಟ್ಟು ಮಕ್ಕಳು ನಿಮ್ಮ ಮನೆ ಹತ್ರನೇ ಬರಲ್ಲ, ಯಾಕಂದ್ರೆ ನಿಮ್ದು ಹೆದರಿಕೆ ಇರುತ್ತೆ. ಹಂಗಾಗಿ ಓಕೆ ಬಂದ್ರ ಅವರು ಓಕೆ ಇರ್ಲಿ. ಈಗ ಮುಂದಿನ ದಿನಗಳಲ್ಲಿ ಮುಗಿಸ್ಬಿಡೋಣ. ಇಷ್ಟು ನಿಮ್ಮ ಮನೆಗೆ ಬಂದು ಅವಿನ್ ಟಿವಿ ಇವತ್ತು ಸಂದರ್ಶನವನ್ನ ಮಾಡಿದೆ. ಹಂಗಾಗಿ ನಿಮಗೂ ಕೂಡ ನಮ್ಗನ್ಸೋದು ನಿಮ್ಗೆ ಜವಾಬ್ದಾರಿ ಜಾಸ್ತಿ ಆಗಿದೆ ಅಂತ. ಈ ಊರ್ನವರೆಲ್ಲ ಬಂದು ನಿಮ್ಗೆ ಗೌರವಿಸಿದ ದಸೆಯಿಂದ ನಿಮ್ಗೆ ಒಂದು ಜವಾಬ್ದಾರಿ ಜಾಸ್ತಿ ಆಗಿದೆ. ನೀವೆಲ್ಲೂ ಕೂಡ ಇನ್ನು ತಪ್ಪಿ ನಡೆಯಂಗೆ ಇಲ್ಲ ಅಂತಕ್ಕಂಥದ್ದು ಕೂಡ ಇಲ್ಲಿ ವ್ಯಕ್ತವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂದರ್ಶನವನ್ನ ಇಲ್ಲಿಗೆ ಮುಗಿಸೋಣ. ಕ್ಯಾಮ್ರಾಮನ್ ವಸಂತ್ ಆರ್ಗೋಡ್ ಜೊತೆ ಹೋಗಿ ಬರ್ತೀನಿ. ಮಗಲ್ಮಕ್ಕಿ ಗಣೇಶ್, ನಮಸ್ಕಾರ.